ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ಸಜ್ಜನೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಳವೇ. ಜನಕರಾಜ ಇವರೆಲ್ಲರನ್ನ ಕುರಿತು ಪ್ರಶ್ನೆ ಕೇಳ್ತಾನೆ. ಸ್ವಾಮಿ ಜಾಯಂತೇಯರೇ, ಋಷಭನಾಮಕ ಪರಮಾತ್ಮನ ಮಕ್ಕಳೇ, ನಮ್ಮ ತಂದೆಯ ಜೊತೆ ಇದ್ದಾಗ ಒಂದು ಬಾರಿ ಬ್ರಹ್ಮದೇವರ ಮಾನಸ ಪುತ್ರರು ಬಂದಿದ್ದರು. ಅವರನ್ನು ನಾನು ಕರ್ಮದ ಬಗ್ಗೆ ಕೇಳಿದೆ. ಅವರು ಉತ್ತರ ಹೇಳಲಿಲ್ಲ, ಸುಮ್ಮನಾಗಿ ಬಿಟ್ಟರು. ಅದೇ ಪ್ರಶ್ನೆಯನ್ನು ತಮಗೆ ಕೇಳ್ತಾ ಇದ್ದೇನೆ, ದಯವಿಟ್ಟು ಆ ಪ್ರಶ್ನೆಗೆ ಉತ್ತರಿಸಬೇಕು ಅಂತ ಹೇಳಿದ. ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಒಂದು ಮಾತು ಅವನು ಹೇಳಲಿಲ್ಲ. ಕಾರಣ ಏನು ಅಂದರೆ, ನನಗೆ ಆಗ ತಿಳಿಯುವ ಯೋಗ್ಯತೆ ಇರಲಿಲ್ವೋ ಏನೋ, ಅದರಿಂದಾಗಿ ಅವರು ಹೇಳಲಿಲ್ಲ ಅಂತಲೇ ಅವನು ಭಾವಿಸಿದ. ಅದರಿಂದಾಗಿ ಅವರು ಹೇಳಲಿಲ್ಲ ಅಂತ ಅಷ್ಟೇ ಹೇಳಿದ. ಮಧ್ವಾಚಾರ್ಯರು ಆ ಒಂದು ಹಿನ್ನೆಲೆಯನ್ನು ತೆಗೆದುಕೊಂಡು ಅವರು ಹೇಳಿದರು, ಜಾನಂತೋಪಿ ದುರ್ಜ್ಞೇಯ ಪ್ರಶ್ನೋಯಂ ಜ್ಞಾನಿನಾಮಪಿ ಇತಿ ವೇದಯಿತುಂ ಬ್ರಹ್ಮಪುತ್ರ ನೋಚುಹು ನಿಮೇಃಪುರ ಇತಿ ತಂತ್ರಭಾಗವತೆ. ಜನಕರಾಜ ಕೇಳಿದ ಪ್ರಶ್ನೆಗೆ ಉತ್ತರ ಗೊತ್ತಿರಲಿಲ್ಲ ಅಂತಲ್ಲ, ಜಾನಂತೋಪಿ ಗೊತ್ತಿತ್ತು. ಆದರೆ ಎಂಥವರಿಗೂ ಕೂಡ ಇದು ಅತ್ಯಂತ ದುರ್ಜ್ಞೇಯ ಈ ಪ್ರಶ್ನೆ ಅನ್ನೋದನ್ನು ಹೇಳಲಿಕ್ಕೆ, ಸೂಚಿಸಲಿಕ್ಕೆ ಅವರು ಈ ಪ್ರಶ್ನೆಯನ್ನು ಹೇಳಲಿಲ್ಲ. ಇದು ತಂತ್ರಭಾಗವತದಲ್ಲಿದೆ. ಅದರಿಂದಾಗಿ ಅಜ್ಞಾನದಿಂದಾಗಿ ಉತ್ತರ ಹೇಳದೇ ಇದ್ದದ್ದಲ್ಲ. ಅದನ್ನು ನಿರೂಪಣೆ ಮಾಡ್ತಾರೆ. ಆವಿರ್ಹೋತ್ರ ಆ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಇದು ಎರಡು. ಬ್ರಹ್ಮ ದೇವರ ಮಕ್ಕಳಾದ ಸನಕಾದಿಗಳಿಗೂ ಈ ಉತ್ತರವನ್ನು ಕೊಡಲಿಕ್ಕೆ ಆಗಲಿಲ್ಲ. ಅಂದರೆ ಎಷ್ಟು ಇಂಪಾರ್ಟೆಂಟ್ ಇದು ಅನ್ನೋದು ಒಂದು. ಎರಡನೆಯದ್ದು, ಪ್ರಶ್ನೆ ಕೇಳುವವನು ತನ್ನ ಪ್ರಶ್ನೆಗೆ ಒಂದು ಬಾರಿ ಎರಡು ಬಾರಿ ಉತ್ತರ ಸಿಗಲಿಲ್ಲ ಅಂತಾದರೂ ನಿರಂತರ ಪ್ರಯತ್ನ ಪಡ್ತಾ ಇರಬೇಕು. ವಿನಃ ಪ್ರಶ್ನೆಗೆ ಉತ್ತರವೇ ಇಲ್ಲ ಅಂತ ಸುಮ್ಮನಾಗಿ ಬಿಡಬಾರದು. ಪ್ರಶ್ನೆ ಕೇಳ್ತಾ ಇದ್ದಾಗ ಉತ್ತರ ಬರ್ತಾ ಹೋಗಬೇಕು. ಪ್ರಶ್ನೆ ಕೇಳ್ತಾ ಹೋಗೋದು, ಯಾವಾಗ ನಮಗೆ ಅರ್ಥ ಆಗಬೇಕೋ ಆಗ ಅರ್ಥ ಆಗತ್ತೆ ಅಂತ ಇಟ್ಟುಕೊಳ್ಳೋದು ಒಂದು. ಎರಡನೆಯದ್ದು, ಉತ್ತರ ಹೇಳುವವರು ಪ್ರಶ್ನೆ ಕೇಳುವವರ ಒಂದು ಪ್ರಬುದ್ಧತೆಯನ್ನು ನೋಡಿಕೊಂಡು ಉತ್ತರ ಕೊಡಬೇಕು. ಯಾಕೆಂದರೆ ಅಪ್ರಬುದ್ಧರಿಗೆ ಮಾಡಿದ ಪ್ರಶ್ನೆ
ಅಪ್ರಬುದ್ಧತೆಯಿಂದ ಮಾಡಿದ ಪ್ರಶ್ನೆಗೆ ಪ್ರಬುದ್ಧರು ಉತ್ತರ ಕೊಟ್ಟರೆ ಅದರ ಪರಿಣಾಮಗಳು ಹೇಗಾಗತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಇದಮಿತ್ತಂ ಅಂತಲೇ ಖಚಿತವಾಗಿ ಇದೇ ಪರಿಣಾಮ ಆಗತ್ತೆ ಅಥವಾ ಒಳ್ಳೆಯ ಪರಿಣಾಮ ಆಗತ್ತೆ ಅಂತ ಹೇಳಲಿಕ್ಕೆ ಬರೋಲ್ಲ. ಈ ಎಲ್ಲ ಕಾರಣಗಳಿಂದ ನಾವು ಉತ್ತರವನ್ನು ಕೊಡಬೇಕಾದ್ರೆ ಇಷ್ಟು ಎಚ್ಚರಿಕೆ ಇರಬೇಕು ಅನ್ನೋದು ಇದರ ಅಭಿಪ್ರಾಯ. ಸರಿ, ಉತ್ತರ ಏನು ಬಂತು ಅನ್ನೋದನ್ನು ನೋಡೋಣ. ವಾಚ ಕರ್ಮ ಕರ್ಮ ವಿಕರ್ಮೇತಿ ವೇದವಾದೋ ನ ಲೌಕಿಕಃ ವೇದಸ್ಯ ಚ ಈಶ್ವರಾತ್ಮತ್ವಾತ್ ತತ್ರ ಮುಹ್ಯಂತಿ ಸೂರಯ ಅಂದರು. ಮನುಷ್ಯನೊಬ್ಬನ ಖಾತೆಯಲ್ಲಿ ಮೂರಿದ್ದೇ ಇರುತ್ತೆ: ಕರ್ಮ, ಅಕರ್ಮ, ವಿಕರ್ಮ ಅಂತ. ಕರ್ಮ ಅಂತ ಹೇಳಿದ್ರೆ ಮಾಡಬಹುದಾದದ್ದು, ವಿಕರ್ಮ ಅಂದರೆ ಮಾಡಬಾರದ್ದು, ಅಕರ್ಮ ಅಂದರೆ ಮಾಡದೇ ಇರೋದು. ಇವು ಮೂರು: ಕರ್ಮ, ಅಕರ್ಮ, ವಿಕರ್ಮ. ಕರ್ಮ ಅಂತ ಹೇಳಿದ್ರೆ ದೇವರನ್ನು ಕುರಿತು ಚಿಂತಿಸುವುದು ವಿಹಿತ. ಅಕರ್ಮ ಅಂತಂದರೆ ನಿಷಿದ್ಧ. ವಿಕರ್ಮ ಅಂತಂದರೆ ಕರ್ಮ ಮಾಡದೇ ಇರೋದು ಅಂತ ಹೇಳಿ ಕೆಲವರು ಹೇಳ್ತಾರೆ. ಆದರೆ ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ಇದನ್ನು ಹೇಳಿದ್ದಾರೆ. ಕರ್ಮ ಅಂತಂದರೆ ಯೋಗ್ಯವಾದದ್ದು, ಅಕರ್ಮ ಅಂತಂದರೆ ಮಾಡಲು ಅಯೋಗ್ಯವಾದದ್ದು, ಮಾಡದೇ ಇದ್ದರೂ ಓಕೆ. ವಿಕರ್ಮ ಅಂತಂದರೆ ವಿರುದ್ಧ ಕರ್ಮ ಅಂತ ಹೇಳಿ ವಿಜಯಧ್ವಜೀಯ. ಆದರೆ ಗೀತಾ ಭಾಷ್ಯದಲ್ಲಿ ಮಧ್ವಾಚಾರ್ಯರು ಹೇಳಿದ್ದು ಅಕರ್ಮ ಅಂದರೆ ಕರ್ಮ ಮಾಡದೇ ಇರೋದು, ಏನನ್ನೂ ಮಾಡೋದಿಲ್ಲ. ಕೆಲವೊಂದು ಮಾಡಿದ್ದು ಅದಕ್ಕೆ ಸೂಟ್ ಆಗಲ್ಲ. ಇವಾಗ ಏನೋ ಒಂದು ಉದ್ದೇಶದಿಂದ ಮಾಡಿರ್ತೇವೆ, ಅದು ಅದಕ್ಕೆ ತಲುಪಿಯೇ ಇರೋದಿಲ್ಲ, ಅದು ಅಕರ್ಮ. ವಿಕರ್ಮ ಅಂದರೆ ವಿರುದ್ಧವಾದ ಕರ್ಮ, ಕರ್ಮ ಅಂದರೆ ಪ್ರಶಸ್ತವಾದ ಕರ್ಮ. ಇವು ಮೂರು ನಮ್ಮಲ್ಲಿ ನಡೆಯುತ್ತೆ. ಈಗ ಒಂದು ಗುರಿ ಇರುತ್ತೆ, ಆ ಗುರಿಯ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತೇನೆ, ದಾರಿಯಲ್ಲಿ ಹುಲ್ಲು ತಾಗುತ್ತೆ, ಕಾಲಿಗೆ ಹುಲ್ಲು ತಾಗುತ್ತೆ. ಅದು ಕರ್ಮವ ವಿಕರ್ಮವ? ಎರಡೂ ಅಲ್ಲ, ಅಕರ್ಮ. ಹೀಗೆ ಮೂರು ಕರ್ಮಗಳು ನಮ್ಮ ಖಾತೆಯಲ್ಲಿ ಇರುತ್ತೆ: ಕರ್ಮ, ಅಕರ್ಮ, ವಿಕರ್ಮ ಅಂತ. ಇದು ವೇದ ಹೇಳುವಂಥದ್ದಲ್ಲ. ವೇದ ಇದ್ರ ಬಗ್ಗೆ ಏನೂ ಮಾತನಾಡೋಲ್ಲ. ಲೋಕದ ಲೆವೆಲ್ಲಲ್ಲಿ ವೇದವನ್ನು ಅರ್ಥೈಸಿದಾಗ ವೇದ ಅನ್ನೋದು, ನೋಡಪ್ಪ ಇದು ಮಾಡಬೇಕಾದದ್ದು, ಇದು ಮಾಡಬಾರದ್ದು, ಇದು ಮಾಡದೆ ಹೋದರೂ ನಡೆಯುತ್ತೆ, ಇದು ಅಕರ್ಮಗಳ ಲಿಸ್ಟಿನಲ್ಲಿ ಸೇರುತ್ತೆ, ಮಾಡದೆ ಹೋದರೂ ನಡೆಯುತ್ತೆ. ಮೊದಲು ಹೆಸರುಬೇಳೆ ಕೋಸಂಬರಿ ಹಾಕಬೇಕಾ, ಕಡಲೆಬೇಳೆ ಕೋಸಂಬರಿ ಹಾಕಬೇಕಾ ಅಂತ ಶಾಸ್ತ್ರ ಹೇಳಬೇಕಾ? ಅದು ನಿಮ್ಮ ಅನುಕೂಲ. ಸಾಧಾರಣ ಹಾಗೆ ಹಾಕ್ಕೊಂಡು ಬಂದಿದ್ದಾರೆ. ಎಲೆ ಯಾವುದು ತುದಿ ಯಾವುದು ಬುಡ, ಏನೋ ಬ್ರಹ್ಮಹತ್ಯೆ ಆಡ್ದಾಗ ಆಡ್ತಾರೆ. ಅದೆಲ್ಲ ಇಲ್ಲ, ಅದು ಅಕರ್ಮ. ಅದು ಎಲೆಯನ್ನು ಉದ್ದ ಹಾಕ್ಕೊಳ್ಬೇಕು, ಅಡ್ಡ ಹಾಕೋಬೇಕು, ಅಗ್ರ ಈಚೆ ಬರಬೇಕು, ಆಚೆ ಬರಬೇಕು. ಇದರೊಳಗೆ ದೊಡ್ಡ ಜಿಜ್ಞಾಸೆ, ಏನೋ ಬ್ರಹ್ಮ ಜಿಜ್ಞಾಸೆ ಥರ ಆಡ್ತಾರೆ ಬಹಳ ಜನ. ತೂತಿನ ಒಡೆ ಇರಬೇಕು, ತೂತಿಲ್ಲದ ಒಡೆ ಇರಬೇಕು, ಇದೆಲ್ಲ ದಡ್ಡತನದ ಪರಾಕಾಷ್ಠೆಗಳು. ಇದು ಯಾವುದು ಶಾಸ್ತ್ರ ಹೇಳೋಲ್ಲ. ವೇದಕ್ಕೆ ಇದಕ್ಕಿಂತ ಬೇಕಷ್ಟು ಬೇರೆ ಕೆಲಸ ಉಂಟು. ವೇದಕ್ಕಾಗಲಿ, ಶಾಸ್ತ್ರಕ್ಕಾಗಲಿ, ಪುರಾಣಕ್ಕಾಗಲಿ, ಧರ್ಮಶಾಸ್ತ್ರಕ್ಕಾಗಲಿ ಇದಕ್ಕಿಂತ ಏನೇನೋ ಉಂಟು. ಇದು ನಮಗೇನೋ ಕಠಿಣ, ಇದು ಏನೋ ಒಂದು ನಿಷ್ಠೆ ಅಂತ ಆಗಿಬಿಡತ್ತೆ. ಅದು ಅಕರ್ಮ. ವೇದ ಹೇಳುವಂಥದ್ದಲ್ಲ ಅದು. ಇನ್ನು ವಿಕರ್ಮ, ಪಾಪಗಳ ಬಗೆಗೂ ಲಿಸ್ಟ್ ಮಾಡ್ತಾ ಕೊಡೋಲ್ಲ. ಇಷ್ಟು ಮಾಡಿದ್ರೆ ಪಾಪ ಅಂತ ಹೇಳಲ್ಲ ವೇದ. ಮತ್ತು ಕರ್ಮ, ಇದನ್ನು ಮಾಡಿ ಅಂತಲೂ ವೇದ ಹೇಳೋಲ್ಲ. ತಮಾಷೆ ಅಂದರೆ ಈ ಥರದ್ದು, ಇದು ಒಳ್ಳೆಯ ಕೆಲಸ ಅಂತ ಲಿಸ್ಟ್ ಮಾಡಿಲ್ಲ ವೇದ, ಇದು ಕೆಟ್ಟ ಕೆಲಸ ಅಂತ ಲಿಸ್ಟ್ ಮಾಡಿಲ್ಲ. ಮಾಡದೆ ಹೋದರೂ ಯಾವುದು ನಡೆಯುತ್ತೋ ಅದನ್ನು ಲಿಸ್ಟ್ ಮಾಡಿಲ್ಲ ವೇದ. ಕರ್ಮ ಕರ್ಮ ವಿಕರ್ಮೇತಿ ಅನ್ನೋದು ವೇದವಾದ ನ ಲೌಕಿಕ. ಇದು
ವೇದ ಅನ್ನೋದು ಲೋಕದ ಸಂಗತಿಗಳನ್ನು ಡೀಲ್ ಮಾಡ್ತಾ ಕೂತ್ಕೊಳ್ಳೋಲ್ಲ. ಅದೆಲ್ಲ ಸ್ಮೃತಿಯ ವಿಚಾರ. ಆ ಸ್ಮೃತಿಯಲ್ಲಿಯೂ ನಿತ್ಯ ಧರ್ಮ ಅನಿತ್ಯ ಧರ್ಮ ಅಂತ ಎರಡಿರುತ್ತೆ. ಅದನ್ನು ಹಿಂದೆ ಮಾಡಿಕೊಂಡು ಇದು ಹೋಗುತ್ತೆ. ಸ್ಮೃತಿಗಳು ಕಾಲಾನುಕ್ರಮದಲ್ಲಿ ಬೇಕಾದಷ್ಟು ಬದಲಾವಣೆಗಳನ್ನು ಹೊಂದಿರ್ತವೆ. ಆ ಹಿನ್ನೆಲೆಯಲ್ಲಿ ಕರ್ಮ, ಅಕರ್ಮ, ವಿಕರ್ಮ ಇವು ವೇದ ಹೇಳುವಂಥದ್ದಲ್ಲ. ವೇದ ದೇವರ ಗುಣಗಳನ್ನು ಹೇಳುತ್ತೆ. ದೇವರನ್ನು ತಲುಪಲಿಕ್ಕೆ ಇದು ಸಾಧನವಾ ಅಲ್ವಾ ಅಂತ ಅಷ್ಟೇ ಹೇಳೋದು ಅದು ವೇದ. ನಾವೇನು ಮಾಡ್ತಾ ಇದ್ದೀವಿ, ವೇದವನ್ನು ಬಲಾತ್ಕಾರವಾಗಿ 2-3 ಕಡೆ ಎಳಿತಾ ಇದ್ದೀವಿ. ಒಂದು ಪಾಪ ಭಾರತೀಯರು, ಅವರಿಗೆ ಭಾರತದ ಮೇಲೆ ಒಳ್ಳೆ ಅಭಿಮಾನ ಇರುತ್ತೆ. ಆ ಅಭಿಮಾನ ಅದನ್ನು ಅವರು ಅಭಿಮಾನ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ ಪಾಪ ವೇದಕ್ಕೆ ಏನೇನೋ ಅರ್ಥ ಮಾಡ್ತಾರೆ. ಅವರು ಇತ್ತೀಚೆಗಿನ ವೈಜ್ಞಾನಿಕ ಪರಿಷ್ಕಾರಗಳನ್ನೆಲ್ಲ ನೋಡಿರ್ತಾರೆ. ವೇದದಲ್ಲಿ ಅದಿಲ್ಲ ಅಂದಾಗ ಅವ್ರಿಗೂ ದುಃಖ ಆಗುತ್ತೆ. ಅದಕ್ಕೇನು ಮಾಡ್ತಾರೆ, ಬಲಾತ್ಕಾರವಾಗಿ ವೇದದಲ್ಲಿ ಇವುಗಳೆಲ್ಲ ಇದೆ ಅಂತ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ದೇ ಆರ್ ರಿಯಲಿ ಪಿಟಿಯಬಲ್. ಅವರ ಬಗ್ಗೆ ಕರುಣೆ ಮೂಡುತ್ತೆ. ಅವರ ಭಾರತೀಯ ಅಭಿಮಾನಕ್ಕೆ ನಮ್ಮ ಸಂತಸವಿದೆ. ಆದರೂ ಅಯ್ಯೋ ದೇವರೇ, ಸುಮ್ಮನೆ ಎಳಿತಾ ಇದ್ದಾರಲ್ಲ, ದೇ ಆರ್ ಡ್ರ್ಯಾಗಿಂಗ್ ವೈನ್, ಸುಮ್ಮನೆ ಎಳಿತಾ ಇದ್ದಾರೆ, ಅಯ್ಯೋ ದೇವರೇ ಅಂತ ಅನ್ನಿಸುತ್ತೆ. ಅವ್ರ ಬಗ್ಗೆ ಕರುಣೆ ಮೂಡುತ್ತೆ. ಅದು ಬೇಕಿಲ್ಲ. ಅದು ಪುರುಷ ಸೂಕ್ತದಿಂದ ಪವರ್ ಜನರೇಟ್ ಮಾಡೋದು ಹೇಗೆ, ಯಾಕೆ ಬೇಕು? ಅದಕ್ಕೆ ಈಗಾಗಲೇ ಬೇರೆ ಉಂಟು. ಕೆಲವೊಂದು ಬಾರಿ ವೇದ ಹೇಗೆ ಆಗ್ಬಿಡುತ್ತೆ ಅಂದರೆ, ವೇದದಲ್ಲಿ ಎಲ್ಲವೂ ಹೇಳಿದೆ ಅಂತ. ಯಾಕೆ ವೇದ ಎಲ್ಲ ಹೇಳಬೇಕು? ದೇವರ ಬಗೆಗೆ ತಿಳಿಸೋದಾದರೆ ಸಾಕು, ಮತ್ತಿನ್ನೇನು ಬೇಕಿಲ್ಲ. ಬಹಳ ಜನರಿಗೆ ವೇದ ಈಗಿನ ವಿಜ್ಞಾನವನ್ನು ಒಳಗೊಂಡಿದೆ ಅಂತ ಬೇಕಿಲ್ಲ. ಈಗಿನ ವಿಜ್ಞಾನ ಏನು ಹೇಳ್ತಾ ಇದೆ? ಭೌತಿಕವಾದ ವಸ್ತುಗಳನ್ನು ತಮ್ಮ ಉಪಯೋಗಕ್ಕೆ ಹೇಗೆ ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಇದೆ, ಅಷ್ಟೆ, ಇನ್ನೇನಿಲ್ಲ. ಅದನ್ನು ವೇದ ಯಾಕೆ ತಲೆ ಕೆಡಿಸ್ಕೋಬೇಕು ಅದಕ್ಕೆ? ಇನ್ನು ಪುಷ್ಪಕ ವಿಮಾನ ಹೇಗಿದ್ದಿರಬಹುದು ಅಂತ ಹೇಳಿ ಚಿತ್ರ ಬರೆದು, ಇಲ್ಲಿ ಏನು ಹಾಕಿರಬಹುದು ಅಲ್ಲಿ ಏನು ಹಾಕಿರಬಹುದು ಅಂತ ಹೇಳಿ ಚಿತ್ರ ಬಿಡಿಸೋರು ಪಾಪ ಇದ್ದಾರೆ. ಪಾಪ ಭಾರತೀಯತೆಯ ಬಗ್ಗೆ ಹೃದಯ ತುಂಬಿ ಅವ್ರಿಗಿರುತ್ತೆ. ಆದರೆ ಬೇರೆಯವ್ರಿಗೆ ಗೇಲಿ ಮಾಡಿದಾಗ ಉತ್ತರ ಕೊಡಲಿಕ್ಕಾಗಿರಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಹನುಮಂತನ ಬಾಲ ಪ್ರೊಫೆಲ್ಲರ್ ಇದ್ದ ಹಾಗೆ ಗರ 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 ತಿರುಗ್ತಾ ಇರುತ್ತೆ ಅಂತ ಈ ಸಿಕ್ಕೋರ್ಸ್ಕಿ ಫಾರ್ಮುಲಾನ ಹೆಲಿಕಾಪ್ಟರ್ಗೆ ಅಪ್ಲೈ ಮಾಡಿದ ಹಾಗೆ ಅವ್ರೇನು ಮಾಡ್ತಾರೆ, ಹನುಮಂತ ಹೆಲಿಕಾಪ್ಟರ್ ಥರ ಇದ್ದ, ಅವನು ಬಾಲ ಗರ 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 ಪ್ರೊಫೆಲ್ಲರ್ ಥರ ತಿರುಗ್ತಾ ಇತ್ತು ಅಂತ ಶುರು ಮಾಡ್ತಾರೆ. ಈ ಥರ ಎಲ್ಲ ಬೇಕಿಲ್ಲ. ಇದು ಯಾವುದು ಬೇಡ. ಇದನ್ನು ಮಾಡ್ತಾ ಹೋದರೆ ಪ್ರಯೋಜನ ಇಲ್ಲ. ಈಗಿನ ವಿಜ್ಞಾನದ ಸೂತ್ರಗಳನ್ನು ವೇದಕ್ಕೆ ಯಾಕೆ ಅನ್ವಯಿಸಬೇಕು? ವೇದವಾದೋ ನಲೌಕಿಕ ಅಂದರು. ವೇದವಾದ ಅಂತನ್ನೋದು, ವೇದದ ಹೇಳಿಕೆ, ವೇದದ ಸ್ಟೇಟ್ಮೆಂಟ್ ಅನ್ನೋದು ಲೋಕವನ್ನು ಕುರಿತು ಇಲ್ಲ. ಮತ್ತೆ ವೇದ ಇರೋದು ಯಾಕೆ? ಈಶ್ವರಾತ್ಮತ್ವಾತ್ ಅಂದರು. ಅದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಬರೆದ್ರು, ಈಶ್ವರ ವಿಷಯತ್ವಾತ್. ಆತ್ಮ ಅಂದರೆ ವಿಷಯ, ಈಶ್ವರ ವಿಷಯ. ವೇದ ಹೇಳ್ತಾ ಇರೋದು ದೇವರ ಬಗ್ಗೆ, ದೇವರ ಮಹಿಮೆಯನ್ನು ಹೇಳಲಿಕ್ಕೆ. ನಾ ವೇದ ವಿನ್ಮನುತೇದಂ ಬೃಹಂತಂ ತರ್ವಾನುಭಮಾತ್ಮಾನಂ ಸಾಂಪರಾಯೇ. ಸಂಪರಾಯಿ ಇದು ತೈತ್ತಿರೀಯ ಆರಣ್ಯಕ ಹೇಳಿದ ಮಾತು. ಅವೇದವಿತ್, ವೇದವನ್ನು ತಿಳಿಯದವ ದೇವರನ್ನು ತಿಳಿಯಲಾರ, ಅಷ್ಟೇ. ವೇದವನ್ನು ತಿಳಿಯದವ ದೇವರನ್ನು ಅಂದರೆ ವೇದ ಅನ್ನೋದು ದೇವರನ್ನು ತಿಳಿಯಲಿಕ್ಕೆ ಅನಿವಾರ್ಯವೇ ವಿನಃ ಬೇರೆ ಯಾವುದಕ್ಕೂ ಅನಿವಾರ್ಯ ಅಲ್ಲ. ನಾವು ಸುಮ್ಮನೆ ಅದನ್ನು ಬೇರೆ ಕಡೆಗೆ ಎಳೆದು ಯಾಕೆ? ಬೇಕಿಲ್ಲ, ಬೇಕಿಲ್ಲ ಅದು. ಆದ್ದರಿಂದ ವೇದ ಅನ್ನೋದು ದೇವರ ಮಹಿಮೆಯನ್ನು ಹೇಳಲಿದೆ, ಅಷ್ಟೇ. ವೇದದಿಂದ ನಮ್ಮ ಬಯಕೆಗಳು ಎಷ್ಟೋ ಈಡೇರೋಲ್ಲ. ಹಾಗಂತ ಹೇಳಿ ವೇದವನ್ನು ಬಿಡೋದಲ್ಲ. ನಮ್ಮಲ್ಲೇನೋ ತಪ್ಪಿದೆ ಅಥವಾ ದೇವರು ನಮಗದನ್ನು ಕೊಡಬಾರ್ದು ಅಂತ ತೀರ್ಮಾನ ಮಾಡಿದಾನೆ, ಅಷ್ಟೇ. ವೇದದಲ್ಲಿ ಹೇಳಿದ ಕ್ರಿಯೆಯನ್ನು ಅನುಸರಿಸಿದೆವು,
ನಮಗೆ ಆ ಫಲ ಸಿಗಲಿಲ್ಲ ಅಂದ ಮಾತ್ರಕ್ಕೆ ವೇದವನ್ನು ದ್ವೇಷ ಮಾಡೋದು ಅಗತ್ಯ ಇಲ್ಲ. ನಮ್ಮ ಕಷ್ಟಗಳು ನಮ್ಮ ಕರ್ಮಗಳು ನಮ್ಮನ್ನು ಗಟ್ಟಿಗೊಳಿಸ್ಲಿಕ್ಕಿವೆ, ದೇವರು ಕೊಟ್ಟದ್ದು ಅಂತ ಸ್ವೀಕಾರ ಮಾಡಿದ್ರಾಯಿತು. ಅದರಿಂದಾಗಿ ವೇದವಾದೋ ನ ಲೌಕಿಕ ಅಂದರು. ಯಾಕೆ? ವೇದಸ್ಯ ಚ ಈಶ್ವರಾತ್ಮತ್ವಾತ್. ಇಷ್ಟು ಹೇಳಿ ವೇದದ ಬಗ್ಗೆ ಇನ್ನೊಂದಿಷ್ಟು ಹೇಳ್ತಾರೆ. ಪರೋಕ್ಷವಾದೋ ವೇದೋಯಂ ಬಾಲಾನಾಮನುಶಾಸನಂ ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೆ ಹ್ಯಗದಂ ಯಥಾ. ಪರೋಕ್ಷವಾದೋ ವೇದೋಯಂ. ವೇದ ಅನ್ನೋದು ಪರೋಕ್ಷವಾದ, ಯಾವುದೇ ಒಂದು ವಿಚಾರವನ್ನು ಪರೋಕ್ಷವಾಗಿ ಹೇಳುತ್ತೆ. ವೇದಕ್ಕೆ ಗುರಿ ಇರೋದು ಪರೋಕ್ಷವಾದದ್ದು. ಅಂದರೆ ವೇದ ಏನು ಹೇಳುತ್ತೆ ಅಂತ ಎದುರುಗಡೆ ಗೊತ್ತೇ ಆಗಲ್ಲ. ನೀವು ಇಡೀ ಪವಮಾನ ಸೂಕ್ತದ ಅರ್ಥವನ್ನು ನೋಡಿ ಮುಖ್ಯ ಪ್ರಾಣನ ಮಹಿಮೆಯ ಬಗ್ಗೆ ನಯಾ ಪೈಸೆ ಯಾವ ಭಾಷ್ಯದಲ್ಲಿಯೂ ಬಂದಿಲ್ಲ. ಕನಿಕ್ರದತ್ ಅಂದರೆ ಸದ್ದು ಮಾಡ್ಕೊಂಡು ಬರ್ತಾ ಇರುತ್ತೆ. ಸೋಮರಸ ಬಳ್ಳಿಯನ್ನು ತೆಗಿಬೇಕಾದ್ರೆ ಅಂತ ಸೌಂಡ್ ಬರುತ್ತೆ, ಅದು ಕನಿಕ್ರದತ್. ಕನಿ ದೀಪ್ತವು ಶಬ್ದೇಚ ಅಂತೆಲ್ಲ ಬರೀತಾರೆ. ಅದರಿಂದಾಗಿ ಪರೋಕ್ಷವಾದ ವೇದ ಏನನ್ನ ಹೇಳುತ್ತೆ ಅನ್ನೋದು ಅದು ನೇರವಾಗಿ ನಮಗೆ ಗೊತ್ತಾಗದೇನೆ ಇರೋದು, ಅದು ಗೊತ್ತಾಗಿಲ್ಲ. ಪರೋಕ್ಷವಾದೋ ವೇದೋಯಂ ಅಂದರು. ವೇದ ಅನ್ನೋದು ನೇರವಾಗಿ ಪ್ರತ್ಯಕ್ಷವಾಗಿ ಯಾವುದನ್ನೂ ಹೇಳುವುದಿಲ್ಲ. ದೇವರು ಹೀಗೆ ಇವನನ್ನು ಉಪಾಸನೆ ಮಾಡಿ ಈ ರಹಸ್ಯ ಇದೆ ಅಂತ ಹೇಳಲ್ಲ. ಆದರೆ ಬಾಲಾನಾಮನುಶಾಸನಂ, ಯಾರು ಬಾಲಕರಿರ್ತಾರೆ ಅವರಿಗೆ ಅನುಶಾಸನ, ಇದನ್ನು ಮಾಡು ಇದನ್ನು ಮಾಡಬೇಡ ಅಂತ ಹೇಳಿದ ಹಾಗಿರುತ್ತೆ. ವೇದ ಅಲ್ಲಿಗೆ ಕೊನೆಗೊಳ್ಳೋದಿಲ್ಲ. ಅದನ್ನು ಇನ್ನೊಂದು ರೀತಿಯಿಂದ ಹೇಳಬಹುದಾದರೆ ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೆ. ಕರ್ಮದಿಂದ ಬಿಡುಗಡೆಗಾಗಿ ಕರ್ಮವನ್ನು ವಿಧಾನ ಮಾಡುತ್ತೆ, ಇದನ್ನು ಮಾಡಿ ಅಂತ. ಅದಕ್ಕೆ ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ವಿಧತ್ತೆ ಹೆಗದಂ ಯಥಾ. ಔಷಧ ಹೇಗೆ ಹಾಗೆ. ಔಷಧ ಅಂತನ್ನೋದು ಭಾಗವತದಲ್ಲಿ ಔಷಧದ ಸ್ವರೂಪವನ್ನು ಹೇಳಿದರು. ಅದೇ ಉತ್ಕಟವಾಗಿ ದೇಹದೊಳಗಡೆ ಪ್ರವೇಶ ಮಾಡಿ ಆ ರೋಗವನ್ನೇ ನಾಶ ಮಾಡುತ್ತೆ. ಪ್ರಬಲವಾದ ರೋಗಾಣುವನ್ನು ಕಳುಹಿಸಿ ದುರ್ಬಲವಾದ ರೋಗವನ್ನು ನಾಶ ಮಾಡಿ ಅದು ದೇಹಕ್ಕೆ ಅಡ್ಜಸ್ಟ್ ಆಗಿರೋ ಹಾಗೆ ಮಾಡುತ್ತೆ. ಸಾಮಾನ್ಯ ಔಷಧ ಅಂತಂದರೆ ಹಾಗೆ. ಇನ್ನೊಂದು ಸ್ವಲ್ಪ ಬೇರೆ ತರಹದ ವಸ್ತುವು ಇರಬಹುದು. ದೇಹದ ಒಳಗಡೆ ಸೇರಿಕೊಂಡು ಆ್ಯಂಟಿಬಾಡಿಯನ್ನು ಹೊಡೆಯತಕ್ಕಂಥದ್ದು ಔಷಧ ಆಗಿರಬಹುದು ಅಷ್ಟೇ. ಅನಾದಿ ಕಾಲದಿಂದ ಔಷಧ ಅಂತಂದ್ರೆ ಅಷ್ಟೆ. ಆವಾಗ ನೇರವಾಗಿ ಹಸುವಿನ ದೇಹದಿಂದ ರಕ್ತವನ್ನು ಸ್ವೀಕರಿಸಿ ಅದನ್ನು ಇವರ ದೇಹಕ್ಕೆ ಯಾರು ರೋಗಿಗಳಿರ್ತಾರೆ ಅವರು ದೇಹದ ಒಳಗಡೆ ಕಳಿಸುವಂಥದ್ದು ಇದಿತ್ತು. ಅದು ಅವೈಜ್ಞಾನಿಕ ಅಂದರು. ಅದನ್ನೇ ಇಂಜೆಕ್ಷನ್ ಮೂಲಕ ಮಾಡೋದು. ವಾಕ ಅಂತಂದರೆ ಹಸು ಅಂತ, ವ್ಯಾಕ್ಸಿನ್ ಅಂತ ಹೇಳಿದರೆ ಹಸುವಿನ ದೇಹದಿಂದ ತೆಗೆದದ್ದು ಅಂತ ಅರ್ಥ. ನೀವು ಬೇಕಾದ್ರೆ ಡಿಕ್ಷನರಿ ನೋಡಿ, ನೀವು ನೋಡ್ತಾ ಇದ್ದವ್ರು ಈಗಲೇ ಕೆಲವರು ಗೂಗಲಲ್ಲಿ ತೆಗೆದು ನೋಡಿ ವಾಕ ಅಂತಂದ್ರೆ ಏನು ಅಂತ. ಅದರಿಂದಾಗಿ ಔಷಧ ಅಂತನ್ನೋದು ಯಾವ ರೀತಿ ಪ್ರಬಲವಾದ ಅದಕ್ಕೆ ಸಂಬಂಧಪಟ್ಟದ್ದನ್ನು ರೋಗಾಣುವಿಗಿಂತ ಪ್ರಬಲವಾದ ಅಣುವನ್ನು ಬಿಟ್ಟು ರೋಗವನ್ನು ಕೊಲ್ಲುವ ಹಾಗೆ ಕರ್ಮಾಣಿ ವಿಧತ್ತೆ, ಪ್ರಬಲವಾದ ಕರ್ಮಗಳನ್ನು ಮಾಡಿಸಿ ಕರ್ಮ ಮೋಕ್ಷವನ್ನು ಮಾಡಿ ಅಂತ ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ವೇದ ಅಂತನ್ನೋದು ಕರ್ಮಮೋಕ್ಷವನ್ನು ಮಾಡಲಿಕ್ಕೆ ಇರುವಂಥದ್ದು. ವೇದ ಕರ್ಮಗಳನ್ನು ವಿಧಾನ ಮಾಡೋದು ಯಾಕೆ ಅಂದರೆ ಕರ್ಮದ ಒಳಗಡೆಯೇ ಇರ್ರಿ ಅಂತಲ್ಲ, ಕರ್ಮವನ್ನು ದಾಟ್ರಿ ಅಂತ. ಅದೊಂದು ಮಾತಿದೆ. ಏನಂತು ಫಲಿತಾಂಶ? ಅದೊಂದು ಮಾತಿದೆ. ಒಬ್ಬ ಒಳ್ಳೆಯ ಗುರು ಎದುರುಗಡೆ ಇರುವ ಮರವನ್ನು ತೋರಿಸಿದರೆ ಶಿಷ್ಯರು ಅವನ ಬೆರಳು ನೋಡ್ತಾರೆ ಅಂತ.
ವೇದ ಅನ್ನೋದು ಹಾಗೆ. ಅದು ತೋರಿಸೋದು ಕರ್ಮ ಮೋಕ್ಷಕ್ಕಾಗಿ ಕರ್ಮಗಳನ್ನು ಮಾಡಿ ಅಂತ. ಇವರು ಕರ್ಮವನ್ನು ಮಾತ್ರ ನೋಡ್ತಾರೆ. ಹಾಗೆ ನೋಡಿದ ಶಿಷ್ಯರು ಬೇರೆ ಯಾರೂ ಅಲ್ಲ, ಮೀಮಾಂಸಕರು. ಅವರಿಗೆ ಕರ್ಮ ಮಾಡಿ ಅಂತ ಹೇಳಿದ್ರೆ ಕರ್ಮ ಮಾಡಿ ಅಷ್ಟೇ. ದೇವರು, ಭಕ್ತಿ, ಜೀವನ ವಿಕಾಸ ಇದ್ಯಾವುದು ತಲೆನಲ್ಲಿಲ್ಲ ಅವರು. ಕರ್ಮ ಮೋಕ್ಷ ಅನ್ನೋದು ಉದ್ದೇಶವೇ ಅಲ್ಲ ಅವರಿಗೆ. ಕರ್ಮ ಮಾಡ್ತಾ ಇರಿ, ವೇದ ಹೇಳೋದು ಅದಕ್ಕಾಗಿ ಅವರು ಯಾವ ಪರಿ ಹೋದರು ಅಂತಂದರೆ, ಆ್ಯಕ್ಷನ್ ಈಸ್ ದ ಓನ್ಲಿ ಮೀನಿಂಗ್ ಆಫ್ ಲ್ಯಾಂಗ್ವೇಜಸ್ ಅಂತಂದರು. ಪ್ರತಿಯೊಂದು ಲ್ಯಾಂಗ್ವೇಜಿನ ಪ್ರತಿಯೊಂದು ಕ್ರಿಯಾಪದ ಏನು ವರ್ಬ್ ಅಂತ ಇದೆ, ಆ ಪ್ರತಿಯೊಂದು ವರ್ಬಿನ ಆಖ್ಯಾತ ಪ್ರತ್ಯಯ ಕಡೆಯಲ್ಲಿರುತ್ತಲ್ಲ, ಅದಕ್ಕೆ ಏನರ್ಥ? ಕ್ರಿಯೆ ಅಂತ ಅರ್ಥ ಅಂದರು. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಅಯ್ಯೋ ಅವಿವೇಕಿಗಳ, ಕ್ರಿಯೆಗೆ ಇಷ್ಟ ಸಾಧನ ಉದ್ದೇಶ. ಮಾತು ಅನ್ನೋದು ನಮ್ಮ ಇಷ್ಟವನ್ನು ಸಾಧನೆ ಮಾಡಿಕೊಳ್ಳಿಕ್ಕಾಗಿ ಇರುತ್ತೆಯೇ ವಿನಃ ಅದೇ ಅಂತಿಮ ಅಲ್ಲ. ಯಾವ ಕರ್ಮವೂ ಅಂತಿಮ ಅಲ್ಲ ಅಂದರು. ಅದರಿಂದಾಗಿ ಹೇಳಿದ್ದು, ಕರ್ಮ ಮೋಕ್ಷಾಯ ಕರ್ಮಾಣಿ ವಿಧತ್ತೆ ಹ್ಯಗದಂ ಯಥಾ ನಾಚರೇದ್ಯಸ್ತು ವೇದೋಕ್ತಂ ಸ್ವಯಮಗ್ನೋ ಜಿತೇಂದ್ರಿಯ ವಿಕರ್ಮಣ ಹ್ಯಧರ್ಮೇಣ ಮೃತ್ಯೋರ್ಮೃತ್ಯುಮುಪೈತಿ ಸಹ ವೇದೋಕ್ತಮೇವ ಕರ್ಮಾಣೋ ನಿಸ್ಸಂಗೋ ಅರ್ಪಿತಮೀಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತಿ. ನಾಚರೇದ್ಯಸ್ತು ವೇದೋಕ್ತಂ, ಯಾರು ವೇದದ ಇಂಟೆನ್ಷನ್ನನ್ನು ಅರ್ಥ ಮಾಡಿಕೊಳ್ಳದೆ ಅಜಿತೇಂದ್ರಿಯನಾಗಿ ನಿಷಿದ್ಧವಾದ ಕರ್ಮಗಳನ್ನು ಮಾಡ್ತಾ ಅಧರ್ಮದಿಂದ ನಾಶ ಆಗ್ತಾನೆ. ವೇದದಲ್ಲಿ ಹೇಳಿದ್ದನ್ನು ಮಾಡ್ತಾನೂ ವೇದ ಹೇಳಿದ್ದನ್ನು ಬಯಸದೇ ಇದ್ದರೆ, ದೇವರಲ್ಲಿ ಅರ್ಪಣೆ ಮಾಡಿದರೆ ಅವನು ನೈಷ್ಕರ್ಮ್ಯಂ ಲಭತೆ, ಮೋಕ್ಷವನ್ನು ಪಡೆಯುತ್ತಾನೆ. ಅದರಿಂದಾಗಿ ಫಲಿತಾಂಶ ಏನು? ರೋಚನಾರ್ಥಂ ಫಲಶ್ರುತಿ. ವೇದ ಈ ಕ್ರಿಯೆಯನ್ನು ಮಾಡಿ ಈ ಕ್ರಿಯೆಯನ್ನು ಮಾಡಿದವರಿಗೆ ಈ ಫಲ ಆಗತ್ತೆ ಅಂತನ್ನೋದು ಕರ್ಮದಲ್ಲಿ ತೊಡಗಲಿ ಅಂತಷ್ಟೇ ವಿನಃ ಆ ಕರ್ಮದಿಂದ ಸಿಗುವ ಐಹಿಕ ಪ್ರಯೋಜನವೇ ಅಂತಿಮ ಅಂತ ಅಲ್ಲ. ಐಹಿಕ ಪ್ರಯೋಜನವೇ ಅಂತಿಮ ಅಲ್ಲ. ಇದನ್ನು ಹೇಳುವ ಮೊದಲು ಪುರೋಹಿತರಿಗೆ, ಮೀಮಾಂಸಕರಿಗೆ ಯಾವ ಭಾವನೆ ಇದೆ, ವೇದವನ್ನು ಓದುವವರಿಗೆ ಯಾವ ಭಾವನೆ ಇದೆ ಅಂತ ಒಂದನ್ನು ಹೇಳಬೇಕು. ಇದು ನನಗೂ ಬೇಕಾದಷ್ಟು ಅನುಭವ ಆಗಿರುವಂಥದ್ದು. ಯಾರಿಗೂ ಅನುಭವ ಆಗದ್ದಲ್ಲ, ನಿಮಗೂ ಅನುಭವ ಆಗಿರಬಹುದು. ಮೊನ್ನೆ ನಮ್ಮ ಅಣ್ಣನಿಗೂ ಆದ ಅನುಭವ. ಅವನು ಎಲ್ಲೋ ಹೋಗಿದ್ದಾಗ ಏನಾಯಿತು, ಯಾರೋ ಒಬ್ಬ ಬಂದಂತೆ. ಅವನು ವೇದವನ್ನೆಲ್ಲ ಓದ್ತಾ ಇರೋರು, ವೇದ ಬಾಯ್ಪಾಠ ಮಾಡಿದವರು. ಅವರು, ನೀವು ಮಾಧ್ವರು ವೇದಾಂತ ಯಾಕೆ ಓದಬೇಕು? ಅದನ್ನು ಓದೋ ಅಗತ್ಯ ಇಲ್ಲ ಅಲ್ವಾ? ರಾಮಾಯಣ, ಮಹಾಭಾರತ ಇವೆಲ್ಲ ನಾನ್ಸೆನ್ಸ್. ಇದು ಪುರೋಹಿತರು ಬಾಯಲ್ಲಿ ಬರುವಂತಹ ಮಾತುಗಳು ನಾ ಹೇಳ್ತಾ ಇರೋದು. ಅಂದರೆ ಅವರು ಕೇವಲ ವೇದ ಬೈಪಾಠ ಮಾಡಿರ್ತಾರೆ, ಭಾರಿ ಚೆನ್ನಾಗಿ ವೇದ ಹೇಳ್ತಾರೆ. ವೇದದ ಅಥದಿಂದ ಇತಿಯವರೆಗೂ ಪೂರ್ತಿ ಪುಸ್ತಕ ನೋಡದೆ ಗಟ್ಟಿ ಸ್ವರದಲ್ಲಿ ಹೇಳ್ತಾರೆ. ಅವರ ಬಾಯಲ್ಲಿ ಬರೋ ಮಾತು. ಬೇಕಾಷ್ಟು ಜ್ಯೋತಿಷ್ಕರ ಹತ್ರನೂ ಅದನ್ನು ನಾನು ಕೇಳಿದ್ದೇನೆ. ಈ ಟಿ ವಿಯಲ್ಲಿ ಬರ್ತಾರಲ್ಲ ಜ್ಯೋತಿಷ್ಕರು, ಅವರೆಲ್ಲ ರಾಮಾಯಣ ಮಹಾಭಾರತ ಎಲ್ಲ ಬೊಗಳೆ ಅಂತ ಹೇಳ್ತಾರೆ. ಅವರು ರಾಮಾಯಣ ಮಹಾಭಾರತ ಭಾಗವತ ಎಲ್ಲ ಬೊಗಳೆ, ಏನು ಪ್ರಯೋಜನ ಇಲ್ಲ ಅಂದ್ಬಿಡ್ತಾರೆ. ಅವ್ರಿಗೆ ಏನು, ಅವರ ಉದ್ದೇಶ ಏನು? ವೇದ ಹೇಳ್ತಾ ಇದೆ, ಪಶುಗಳನ್ನು ಹೊಂದಿ ಒಳ್ಳೆ ಮದುವೆ ಮಾಡಿಕೊಳ್ಳಿ, ಸಂತತಿಯನ್ನು ಮುಂದುವರಿಸಿ 100 ಕಾಲ ಚೆನ್ನಾಗಿ ಬಾಳಿ ಆಮೇಲೆ ಸ್ವರ್ಗವನ್ನು ಹೊಂದಿರಿ, ಮುಗಿದ. ವೇದ ಇರೋದೇ ಅದಕ್ಕೆ ಅಂತ. ಅದಕ್ಕೆ ಅಂಥವರನ್ನು ಕುರಿತು ಭಾಗವತ ಹೇಳಿದ್ದು ರೋಚನಾರ್ಥಂ ಫಲಶ್ರುತಿ.
ಆ ಐಹಿಕ ಪ್ರಯೋಜನವನ್ನು ಹೇಳಿದ್ದು ನೀವು ಮುಂದುವರಿಲಿ ಅಂತಲೇ ವಿನಃ ಅದೇ ಅಂತಿಮ ಅಂತ ಅಲ್ಲ. ಏನೋ ಒಂದು ಕೆಲಸ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಕಂಪನಿಯವರು ಏರ್ ಫೇರನ್ನೋ ಬಸ್ ಚಾರ್ಜನ್ನು ಕೊಟ್ಟಿರ್ತಾರೆ, ಅದೇ ಅಂತಿಮ ಅಲ್ಲ. ನೀವು ಆ ಸೌಲಭ್ಯವನ್ನು ಸೌಕರ್ಯವನ್ನು ಕೊಟ್ಟಿದ್ದು ಆ ಕೆಲಸ ಮಾಡಲಿಕ್ಕೆ. ಬಸ್ಸಲ್ಲಿ ಹೋಗೋದೇ ಉದ್ದೇಶ ಅಲ್ಲ. ಬಸ್ಸಲ್ಲಿ ಹೋಗಿ ಆ ಕೆಲಸ ಮಾಡಿಕೊಂಡು ಬರಬೇಕು, ಇದು ಹೇಗೆ ಉದ್ದೇಶವೋ ಹಾಗೆ ವೇದ ಅಂತನ್ನೋದು ದೇವರನ್ನು ತೋರಿಸುವ ದಾರಿಯಲ್ಲಿ ಈ ತರಹದ ಫಲಗಳನ್ನು ಹೇಳುತ್ತೆ, ಅದೇ ಅಂತಿಮ ಅಲ್ಲ. ಇದರ ಬಗ್ಗೆ ಪಂಡಿತಾಚಾರ್ಯರು ಅದ್ಭುತವಾದ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದಾರೆ 11ನೇ ಸರ್ಗದಲ್ಲಿ. ಕಥಿತಂ ಕೃಷೇರಿವ ಫಲಾಲಕುಲಂ ಅಂತ. ಸ್ವಫಲಂತು ಮುಕ್ತಿಪದಂ ಶುಕಶಾರದಾದಿ ಪರಮಾರ್ಥವಿದಾಂ. ಏನು ಫಲ ಶಾಸ್ತ್ರಕ್ಕೆ ಅಂತ ಹೇಳಿದ್ರೆ ಮೋಕ್ಷವೇ ನಿಜವಾದ ಫಲ. ಮತ್ತು ಶಾಸ್ತ್ರವನ್ನು ಹೇಳುವವನನ್ನು ಎಲ್ಲರೂ ಪ್ರೀತಿಯಿಂದ ನೋಡ್ಕೋತಾರೆ, ಅವರು ಕಷ್ಟ ಆಗಬಾರದು ಅಂತ ಕಾಳಜಿ ಮಾಡ್ತಾರೆ. ಅವರಿಗೆ ಏನಾದರೂ ತೊಂದರೆ ಆದರೆ ಅಂತ ಹೇಳಿ ಅಷ್ಟು ಜನ ಶಾಸ್ತ್ರ ಓದುವವನನ್ನು ಪ್ರೀತಿಸ್ತಾರೆ. ಯಾಕದು? ಅದೇ ಫಲವಾ? ಅಲ್ಲ. ಅದು ಸ್ವರ್ಗ ಸಿಗೋದು, ಜನರ ಪ್ರೀತಿ ಸಿಗೋದು, ಇದು ದಾರಿ. ಫಲ ದೇವರ ಅನುಗ್ರಹ. ಸ್ವರ್ಗ ಅನ್ನೋದು ದಾರಿ, ಅದು ಗುರಿ ಅಲ್ಲ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಪಂಡಿತಾಚಾರ್ಯರು. ಕಥಿತಂ ಕೃಷೇರಿವ ಫಲಾಲಕುಲಂ. ಹೊಲ ಉತ್ತಾಗ ಹುಲ್ಲು ಬರುತ್ತೆ. ಹುಲ್ಲು ಅನ್ನೋದು ಬೈ ಪ್ರಾಡಕ್ಟ್. ಹುಲ್ಲಿಗಾಗಿ ಯಾರೂ ಹೊಲವನ್ನು ಉಳೋದಿಲ್ಲ. ಹೊಲವನ್ನು ಉಳೋದು ಧಾನ್ಯಕ್ಕಾಗಿ. ಹುಲ್ಲು ಬರುತ್ತೆ ಅಷ್ಟೆ. ಕಬ್ಬನ್ನು ಅರಿಯುವುದು ಮದ್ಯ ಬರುತ್ತೆ ಅಂತಲ್ಲ. ಸಕ್ಕರೆಯನ್ನು ಮಾಡುವಾಗ ಮದ್ಯ ಅನ್ನೋದು ಬೈ ಪ್ರಾಡಕ್ಟ್ ಅಷ್ಟೇ. ಹಾಗೆ ಇದನ್ನು ಇಟ್ಟುಕೊಂಡು ಹೇಳಿದ್ದು ರೋಚನಾರ್ಥಂ ಫಲಶ್ರುತಿ. ಪಂಡಿತಾಚಾರ್ಯರ ದೃಷ್ಟಾಂತ ಅಂತೂ ಬಹಳ ಸೊಗಸು. ಕಥಿತಂ ಕೃಷೇರಿವ ಫಲಾಲಕುಲಂ. ಹೊಲವನ್ನು ಉಳುವಾಗ ಹುಲ್ಲು ಹೇಗೆ ಸಿಗತ್ತೆ ಹಾಗೆ ವೇದವನ್ನು ಶಾಸ್ತ್ರವನ್ನು ಓದುವಾಗ ಸ್ವರ್ಗ ಮೊದಲಾದವುಗಳು ಸಿಗತ್ತೆ. ಅದು ಫಲ ಅಲ್ಲ, ದಾರಿ ಅಂತ. ಅದನ್ನು ಇಲ್ಲಿ ರೋಚನಾರ್ಥಂ ಫಲಶ್ರುತಿ ಅಂತ ಹೇಳಿದ್ದು. ಇಷ್ಟು ನಾಚರೇದ್ಯಸ್ತು ವೇದೋಕ್ತಂ. ನಾಚರೇತಂದರೆ ಯಾರು ಆಚರಣೆ ಮಾಡೋದಿಲ್ವೋ ಅಂತ ಮೇಲ್ನೋಟಕ್ಕೆ ಅರ್ಥ ಆಗತ್ತೆ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ನಾ ಅಂತಂದರೆ ಪುರುಷ, ನಾ ನರವು ನರಹ ಅಂತ ಸಂಸ್ಕೃತದಲ್ಲಿ ದೀರ್ಘಾಂತವಾದ ನೃ ಶಬ್ದ ಇದೆ. ನಾ ಅಂದರೆ ಪುರುಷ. ಈಗ ಪಂಚಕನ್ನಾಸ್ಮರೇ ನಿತ್ಯಂ ಅಂತ ಒಂದು ಮಾತು ಬರುತ್ತೆ. ನಾ ಅಂದರೆ ಅಲ್ಲಿ ಪುರುಷ. ನಾ ನರವು ನರಹ. ನಾ ಅನ್ನೋದು ಏಕವಚನ, ನರವು ಅಂತ ಅನ್ನೋದು ದ್ವಿವಚನ, ನರಹ ಅನ್ನೋದು ಬಹುವಚನ. ನಾ ನರವು ನರಹ, ನರಂ ನರವು ನರಹ, ನರ ನೃಭ್ಯಾಂ ನೃಭಿ, ಹೀಗೆಲ್ಲ ಹೋಗುತ್ತೆ. ಅದರಿಂದಾಗಿ ನಾ ಅಂತಂದರೆ ಅಜ್ಞನಾಗಿರ್ತಾನೆ. ವೇದ ಹೇಳಿದ ಮೇಲುನೋಟದ ಅರ್ಥವನ್ನು ತಿಳ್ಕೊಂಡು ಅದನ್ನೇ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾನೆ. ಅವನ ಗತಿ ಮೃತ್ಯೋಹೋ ಮೃತ್ಯುಮುಪೈತಿ ಅಂತ. ಏನು ಹಾಗಂದರೆ ಅದನ್ನು ಆಚಾರ್ಯರು ಹೇಳ್ತಾರೆ, ಅಜ್ಞಾತ್ವಾ ಕುರ್ಮತ ಕರ್ಮ ಸ್ಖಲನಾತ್ ಪಾಪಕಾರಣಂ. ಜ್ಞಾನವಿಲ್ಲದೆ ಕರ್ಮವನ್ನು ಮಾಡಬಾರದು. ಯಾವುದೇ ಒಂದು ಕರ್ಮವನ್ನು ಮಾಡುವಾಗ ಅರಿವನ್ನು ಇಟ್ಟುಕೊಳ್ಳಬೇಕು. ಅರಿವಿಟ್ಟುಕೊಂಡು ಮಾಡಬೇಕು, ತಿಳ್ಕೊಂಡು ಮಾಡಬೇಕು. ಅಟ್ಲೀಸ್ಟ್ ಇದು ಏನು ಹೇಳ್ತಾ ಇದೆ,
ಈ ವೇದದ ಭಾಗ ಏನು ಅನ್ನೋದನ್ನು ತಿಳ್ಕೊಳ್ಬೇಕು. ತದೇವಾರ್ಪಯತೋ ವಿಷ್ಣು ನೈವ ಪಾಪಾಯ ತದ್ಭವೇತ್. ಆ ತಿಳಿದು ಮಾಡಿದ್ದನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಮೊದಲು ತಿಳಿಯದೇ ಮಾಡಿದ ಕರ್ಮವನ್ನು ಅರ್ಪಣೆ ಮಾಡೋದು ಜ್ಞಾನಕ್ಕೆ ಸಾಧನವಾಗುತ್ತೆ. ಜ್ಞಾನಪೂರ್ವಕವಾಗಿ ಮಾಡಿದ್ದು ದೇವರ ಪ್ರೀತಿಗೆ ಕಾರಣ ಆಗುತ್ತೆ. ಮನೋದೋಷ ವಿಹೀನಸ್ಯ ನತು ದೋಷವತ ಕ್ವಚಿತ್. ದೇವರ ಪ್ರೀತಿಗೆ ಕಾರಣ ಆಗೋದು ದೋಷ ಇಲ್ಲದೆ ಮಾಡಿದ ಕರ್ಮದಿಂದ, ದೋಷವಿದ್ದು ಮಾಡಿದ ಕರ್ಮದಿಂದ ಅಲ್ಲ. ಭಕ್ತಿ ಇರುತ್ತೆ, ದೋಷ ಕರ್ಮದಲ್ಲಿ ದೋಷ ಇರುತ್ತೆ, ಅರ್ಥ ಗೊತ್ತಿರಲ್ಲ, ಭಕ್ತಿಯಿಂದ ಅರ್ಪಣೆ ಮಾಡೋದು, ಅದರಿಂದ ಜ್ಞಾನ ಬರುತ್ತೆ. ಆಮೇಲೆ ಎರಡನೇ ಲೆವೆಲ್ಲು ಜ್ಞಾನಪೂರ್ವಕವಾಗಿ ಕರ್ಮ ಮಾಡಿದ್ರಿಂದ ದೇವರಿಗೆ ಪ್ರೀತಿ ಆಗುತ್ತೆ. ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತ ಅಸದ್ಭಕ್ತಿಸ್ತಥಾ ಸ್ನೇಹೋ ಬಹುಮಾನಮಥಾಪಿವಾ. ಆದರೆ ದೇವರಲ್ಲಿ ದ್ವೇಷ ಇಟ್ಕೊಂಡು ಮಾಡುವ ಕರ್ಮ ಕೇವಲ ಲೋಕದ ಪ್ರತಿಷ್ಠೆಗಾಗಿ ತೋರಿಸೋದು, ನಾನು ಈ ತರಹ ಮಾಡ್ತಾ ಇದ್ದೇನೆ, ಆ ತರಹ ಮಾಡ್ತಾ ಇದ್ದೇನೆ ಅಂತ. ಬ್ರಹ್ಮಾದಿಗಳಲ್ಲಿರುವ ದ್ವೇಷ, ಅತ್ಯಂತ ಸಜ್ಜನರಲ್ಲಿ ದ್ವೇಷ ಇಟ್ಟುಕೊಂಡು ಮಾಡುವ ಕೆಲಸ, ಇದನ್ನು ಅಸದ್ಭಕ್ತಿ ಅಂತ ಕರೀತಾರೆ. ಅವರು ಆದರದಿಂದ ಸೇವೆ ಮಾಡಿದರು, ಆದರದಿಂದ ವೇದದಲ್ಲಿ ಹೇಳಿದ ಕರ್ಮ ಮಾಡಿದರು, ಪ್ರಯೋಜನ ಇಲ್ಲ. ಸ್ವೋತ್ತಮಾನಾಂ ಪ್ರಿಯತ್ಯಾಗಾತ್ ಆತ್ಮಪ್ರಿಯ ಚಿಕೀರ್ಷುತ ಅಧಿಕೇಶ್ವೇವ ನೀಚೋಚ್ಚ ಭಕ್ತಿ ವ್ಯತ್ಯಾತ ಏವವಾ. ಈ ಯಾವುದೇ ವೈದಿಕ ಕರ್ಮದ ವೈಫಲ್ಯಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಸ್ವೋತ್ತಮಾನಾಂ ಪ್ರಿಯತ್ಯಾಗಾತ್. ತನಗಿಂತ ಯೋಗ್ಯತೆಯಲ್ಲಿ ಉತ್ತಮರಾದವರಿಗೆ ಹೇಗೆ ಪ್ರೀತಿಯಾಗತ್ತೋ ಹಾಗೆ ಮಾಡಬೇಕು, ಅವರಿಗೆ ಪ್ರೀತಿಯಾಗದಂತೆ ಮಾಡಬಾರದು, ಅವರಿಗೆ ಪ್ರಿಯ ಆಗುವ ಹಾಗೆ ಮಾಡಬೇಕು. ಯೋಗ್ಯತೆಯಲ್ಲಿ ಉತ್ತಮರಲ್ಲ ಅಂಥವ್ರದ್ದು ತೊಂದರೆ ಇಲ್ಲ, ಅವರಿಗೆ ನೀವು ಮಾಡುವ ಕರ್ಮದಿಂದ ಅವರಿಗೆ ಅಪ್ರೀತಿ ಆದರೆ ತೊಂದರೆ ಇಲ್ಲ. ಆದರೆ ನಿಮಗಿಂತ ಸ್ವರೂಪ ಯೋಗ್ಯತೆಯಲ್ಲಿ ಉತ್ತಮರು ಯಾರಿರ್ತಾರೆ ಅವರು ಮೆಚ್ಚುವಂತೆ ಕರ್ಮವನ್ನು ಮಾಡಬೇಕು. ಸ್ವೋತ್ತಮಾನಾಂ ಪ್ರಿಯತ್ಯಾಗಾತ್ ಆತ್ಮಪ್ರಿಯ ಚಿಕೀರ್ಷುತ. ತನಗೆ ಖುಷಿ ಬಂದಾಗೆ ಮಾಡುವಂಥದ್ದು. ಶಾಸ್ತ್ರದಲ್ಲಿ ಮಿನಿಮಮ್ ಏನು ಹೇಳಿದೆಯೋ ಅದನ್ನಿಟ್ಕೊಂಡು ಅದರ ಸುತ್ತಮುತ್ತ ಬೇಕಾದ್ರೆ ಮಾಡಬಹುದು. ತನಗಿಷ್ಟವಾಗುವ ಹಾಗೆ ಮಾಡುವಂಥದ್ದು. ಅಧಿಕೇಶ್ವೇವ ನೀಚೋಚ್ಚ ಭಕ್ತಿ ವ್ಯತ್ಯಾಸ ಏವವ. ಅಧಿಕರಲ್ಲಿ ಕಡಿಮೆ ಭಕ್ತಿ, ಹೀನರಲ್ಲಿ ಉತ್ಕೃಷ್ಟವಾದ ಭಕ್ತಿ, ಅವುಗಳನ್ನು ಮಾಡುವುದು. ಸೋತ್ತಮಸ್ಯಾತ್ಮನಶ್ಚೈವ ಸಮಸ್ನೇಹೋಥವಾ ಭವೇತ್. ತನಗಿಂತ ಉತ್ತಮರಲ್ಲಿ, ತನಗೆ ಸಮರಲ್ಲಿ ಸಮಾನವಾದ ಪ್ರೀತಿ, ಸಮಾನವಾದ ಭಕ್ತಿ, ಇದನ್ನು ಮಾಡಬಾರದು. ಕಾರ್ಯೇಷು ಬಹುಮಾನೋವಾ ಸ್ವಾತ್ಮನಃ ಸಮತಾಪಿವ. ಆಧಿಕ್ಯೆ ಕಿಮು ವಕ್ತವ್ಯಂ ಆತ್ಮನಃ ಶಕ್ತಿಹಾಪನಂ. ಮಾಡಬೇಕಾಗಿರೋದರಲ್ಲಿ ಪ್ರವೃತ್ತಿ ಮಾಡದೇ ಇರೋದು, ಮಾಡಬಾರದರಲ್ಲಿ ಪ್ರವೃತ್ತಿ ಮಾಡೋದು, ಇವುಗಳೆಲ್ಲ ಮಾಡಿದರೆ ಕರ್ಮದ ಶಕ್ತಿ, ಉದ್ದೇಶ, ಫಲ ಎಲ್ಲ ನಾಶ ಆಗುತ್ತೆ. ಶಕ್ತಸ್ಯ ಅಶಕ್ತವತ್ ಕರ್ಮ ಮನೋದೋಷ ಇತೀರಿತ. ಶಕ್ತನಾಗಿರ್ತಾನೆ, ಅಶಕ್ತರಂತೆ ಕರ್ಮವನ್ನು ಮಾಡ್ತಾನೆ. ಅವನಿಗೆ ಈ ಕೆಲಸ ಮಾಡಲಿಕ್ಕೆ ಶಕ್ತಿ ಇರುತ್ತೆ. ಆದರೆ ಒಬ್ಬನಿಗೆ ಉಪವಾಸ ಮಾಡಲಿಕ್ಕಾಗತ್ತೆ ಅಂತ ಇಟ್ಕೊಳ್ಳುವ, ಕೆಲಸದ ಒತ್ತಡ ಇರೋದಿಲ್ಲ, ಇನ್ನು ನಿರಂತರವಾದ ಕರ್ಮ ಇರೋಲ್ಲ, ಬಾಧಿಸುವ ಯಾವ ರೋಗವೂ ಇರೋದಿಲ್ಲ, ಅವನಿಗೆ ಉಪವಾಸ ಮಾಡಿದ್ರೆ ದೇಹಕ್ಕೆ ಯಾವ ತೊಂದರೆಯೂ ಆಗಲ್ಲ. ಅಂತಹ ಸಂದರ್ಭದಲ್ಲಿಯೂ ಉಪವಾಸ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅಶಕ್ತನಂತೆ ಮಾಡಿದರೆ ಅದೆಲ್ಲ ಮನೋದೋಷಗಳು, ಅದನ್ನು ಮಾಡಬಾರದು. ಈ 1000 ಕಾರಣ ಇರುತ್ತೆ ಉಪವಾಸ ಮಾಡದೇ ಇರಲಿಕ್ಕೆ.
ಅದು ಆರೋಗ್ಯ ಮೊದಲಾದವುಗಳನ್ನು ಅವಲಂಬಿಸಿ ಇರುತ್ತೆ, ಅದನ್ನು ಮಾಡಿ ಏನು ಅಡ್ಡಿ ಇಲ್ಲ. ಶಾಸ್ತ್ರ ಅದನ್ನಿಲ್ಲ ಅನ್ನೋಲ್ಲ. ಆದರೆ ಅವನಿಗೆ ಶಕ್ತಿ ಇರುತ್ತೆ, ಅಶಕ್ತನಂತೆ ಕರ್ಮವನ್ನು ಮಾಡ್ತಾನೆ. ಆವಾಗ ಏನಾಗತ್ತೆ, ಅದು ಮನೋದೋಷ ಅಂತ ಆಗತ್ತೆ. ಆ ಮನೋದೋಷದಿಂದ ಮಾಡತಕ್ಕದ್ದಲ್ಲ. ಈಗ ಈ ಶ್ಲೋಕಕ್ಕೆ ಬನ್ನಿ. ಅಜ್ಞನಾಗಿ ಇಂದ್ರಿಯಗಳನ್ನು ಗೆಲ್ಲದೆ ಒಬ್ಬ ಪುರುಷ ವೇದದಲ್ಲಿ ಹೇಳಿದ್ದನ್ನು ಆಚರಣೆ ಮಾಡ್ತಾನೆ. ಇಂದ್ರಿಯ ಜಯ ಇಲ್ಲದೆ ಇರೋದ್ರಿಂದ, ಜ್ಞಾನ ಇಲ್ಲದೆ ಇರೋದ್ರಿಂದ, ಕೇವಲ ಭೌತಿಕವಾದ ಪ್ರಯೋಜನಗಳನ್ನು ಇಟ್ಟುಕೊಂಡು ಕರ್ಮ ಮಾಡಿದ್ರಿಂದ ಅದು ವಿಕರ್ಮ ಆಗಿ ಹೋಯಿತು, ಅದು ಅಧರ್ಮ ಆಗಿ ಹೋಯಿತು. ಯಾಕೆಂದರೆ ದೇವರ ಬಗೆಗಿನ ಪ್ರಜ್ಞೆ ಇಲ್ಲ, ಅಲ್ಲಿ ಇಂದ್ರಿಯ ನಿಗ್ರಹ ಇಲ್ಲ. ಆದ್ದರಿಂದಾಗಿ ಅವನು ಒಳ್ಳೆಯ ಗತಿಯನ್ನು ಹೊಂದೋದಿಲ್ಲ. ಅದೇ ಒಬ್ಬ ವೇದದಲ್ಲಿ ಹೇಳಿದ್ದನ್ನು ಮಾಡ್ತಾನೆ, ಅವನು ನಿಸ್ಸಂಗ, ವೇದದಲ್ಲಿ ಹೇಳಿದ್ದನ್ನು ಮಾಡಬೇಕು ಅಂತ ಮಾಡ್ತಾನೆ. ಅವನಿಗದರಿಂದ ಯಾವ ಪ್ರಯೋಜನದ ಅಪೇಕ್ಷೆಯೂ ಇರೋದಿಲ್ಲ. ದೇವರಲ್ಲಿ ಅರ್ಪಣೆಗಾಗಿ ಮಾಡ್ತಾನೆ, ಮಾಡೋದು ಆಗತ್ತೆ, ಮಾಡ್ತೇನೆ. ಅವನು ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ. ನೈಷ್ಕರ್ಮ್ಯ ಅಂದರೆ ಮೋಕ್ಷ, ಮೋಕ್ಷವನ್ನು ಪಡೆಯಬಲ್ಲ. ಹಾಗಾದರೆ ವೇದ ಹೇಳೋದು ಯಾಕೆ? ಪಶುಕಾಮ ಯಜೇತ, ಸ್ವರ್ಗಕಾಮ ಜ್ಯೋತಿಷ್ಠೋಮೇನ ಯಜೇತ, ವೃಷ್ಟಿಕಾಮ ಕಾರೀರ್ಯ ಯಜೇತ. ಮಳೆ ಬರಬೇಕಾ? ಕಾರೀರಿ ಹೋಮವನ್ನು ಮಾಡಿ. ಪಶು ಸಿಗಬೇಕಾ? ಈ ಹೋಮ ಮಾಡಿ. ಒಳ್ಳೆ ಸ್ವರ್ಗದ ಸುಖ ಸಿಗಬೇಕಾ? ಜ್ಯೋತಿಷ್ಠೋಮವನ್ನು ಮಾಡಿ ಅಂತ ವೇದದಲ್ಲಿ ಇದೆಯಲ್ಲ. ಕಾಮವನ್ನು ಹೊಂದು ಅಂತ ಹೇಳ್ತಾ ಇಲ್ಲ ವೇದ, ಕಾಮ ಇದ್ದರೆ ಅದನ್ನು ಮಾಡು ಅಂತ ಹೇಳ್ತಾ ಇದೆ. ಕಾಮ ಇಲ್ಲದೆ ಹೋದರೆ ಅದನ್ನು ಮಾಡಬೇಡ ಅಂತಲೂ ವೇದ ಹೇಳ್ತಾ ಇಲ್ಲ. ಈ ಸೂಕ್ಷ್ಮವನ್ನು ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ಕಾಮಿ ಚೇತ್ ಯಜೇತ ಇತ್ಯರ್ಥ, ನತು ಕಾಮಿ ಭೂತ್ವ ಅಂತ ಒಂದು ನೋಟ್ ಬರೆದಿದ್ದಾರೆ. ನಿನಗೆ ಸ್ವರ್ಗ ಕಾಮನೆ ಇದ್ದರೆ ಜ್ಯೋತಿಷ್ಠೋಮದಿಂದ ದೇವರನ್ನು ಆರಾಧನೆ ಮಾಡು. ಸ್ವರ್ಗ ಕಾಮನೆಯನ್ನು ವಿಧಾನ ಮಾಡ್ತಾ ಇಲ್ಲ. ಯಾರಿಗೂ ಯಾವತ್ತೂ ಯಾವ ಶಾಸ್ತ್ರವೂ ಕಾಮನೆಯನ್ನು ವಿಧಾನ ಮಾಡಲಿಕ್ಕೆ ಬರೋಲ್ಲ. ನೀವು ಇದನ್ನು ಬಯಸಿ ಅಂತ ಹೇಳಲಿಕ್ಕೆ ಬರೋಲ್ಲ. ಬಯಕೆ ಇದ್ದರೆ ಇದು ದಾರಿ ಅಂತ ಹೇಳ್ಬೋದು. ಯಾರೋ ಒಬ್ಬ ನನಗೆ ವಿಧಾನಸೌಧಕ್ಕೆ ಹೋಗಬೇಕು ಅಂತೇನು ಇಲ್ಲ ಅಂದರೆ ಅವನಿಗೆ ಈ ದಾರಿ ಹೀಗೆ ಹೋಗು ಅಂತ ಹೇಳಿ ಏನು ಪ್ರಯೋಜನ? ಹೋಗಬೇಕು ಅಂತ ಬಯಸಿ ಬಂದರೆ ನೋಡಪ್ಪ ಈ ದಾರಿ ಅಂತ ಹೇಳ್ಬೋದು. ಹಾಗೆ ಇದು ಕೂಡ, ವೇದವೂ ಕೂಡ ಆ ರೀತಿ ಹೇಳುತ್ತೆ. ಮತ್ತು ಸಾಧಕರಿಗೆ ಈ ದಾರಿಗೆ ಹೋಗ್ರಿ ಅಂತ ಹೇಳಿ ರೋಚನಾರ್ಥಂ, ಈ ದಾರಿಯಲ್ಲಿ ರುಚಿಗಾಗಿ ಅವರು ಫಲಶ್ರುತಿ, ಮಕ್ಕಳಿಗೆ ಔಷಧಕ್ಕಾಗಿ ಸಕ್ಕರೆಯನ್ನು ಕೊಡುವ ಹಾಗೆ ರೋಚನಾರ್ಥಂ ಫಲಶ್ರುತಿ ಇತಿ ಕರ್ಮತಂತ್ರೇ. ಕೆಲವು ವರ್ಷಗಳ ಹಿಂದಿನ ಈ ಮಾತಿಗೆ ಸುಮಾರು 20ಕ್ಕಿಂತಲೂ ಹೆಚ್ಚು ವರ್ಷಗಳಾಯಿತು. ಪಂಜಾಬಿನಿಂದ ದಂಪತಿಗಳು ಬಂದಿದ್ದರು. ಆಗ ಹಳೆ ಭಂಡಾರಕೆರೆ ಮಠ, ಈಗಿನ ಭಂಡಾರಕೆರೆ ಸ್ವಾಮಿಗೆ ಹಿಂದಿ ಬಹಳ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಯಾರೋ ಒಬ್ಬರು ಕಾಶ್ಮೀರದವರು, ಇನ್ಯಾರೋ ಒಬ್ಬರು ಪಂಜಾಬದವರು, ಅವರಿಬ್ಬರು ಮದುವೆ ಆಗಿರೋದು. ಅವರು ಬಂದಿದ್ದರು. ಅದರಲ್ಲಿ ಈ ಯಾವುದು ಗುರುದ್ವಾರದಲ್ಲಿ ಕ್ರಮಬದ್ಧವಾಗಿ ಪಂಜಾಬಿ ಗ್ರಂಥವನ್ನು ಅಧ್ಯಯನ ಮಾಡಿದವನೊಬ್ಬ, ಅವಳು ಮುಸಲ್ಮಾನರ ಖುರಾನಿನಿಂದ ಪ್ರಭಾವಿತಳಾದವಳು. ಹಾಗೇನೋ ಇತ್ತು. ಇಬ್ಬರಲ್ಲಿ ಯಾರೋ ಒಬ್ಬರು ಈ ತರಹ ಇದ್ದರು, ಇನ್ನೊಬ್ಬರು ಆ ತರಹ ಇದ್ದರು. ಅವರಿಬ್ಬರು ಬಂದು ಭಂಡಾರಕೆರೆ ಸ್ವಾಮಿಗಳಿಗೆ ಪ್ರಶ್ನೆ ಕೇಳಿದ್ರು. ವೇದ ಎಷ್ಟು ಕೆಳಮಟ್ಟದ ಕೆಲಸಗಳನ್ನು ಹೇಳ್ತಾ ಇದೆ, ಇದೇನೋ ಬೇಕು ಅಂದರೆ ಈ ತರಹ ಮಾಡಿ. ಸ್ವರ್ಗ ಅಂದರೆ ಸ್ತ್ರೀ ಸುಖ ಅಲ್ವೇ?
ಸ್ತ್ರೀ ಸುಖವನ್ನು ಪಡಿಲಿಕ್ಕಾಗಿ ದೊಡ್ಡ ಯಾಗ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಬುದ್ಧ ಬೆಟರ್ ಅಲ್ವೇ? ಬುದ್ಧನಿಗಿಂತ ಗ್ರಂಥ ಸಾಹೇಬ್ ಬೆಟರ್ ಅಲ್ವೇ? ಅದಕ್ಕಿಂತ ಖುರಾನ್ ಬೆಟರ್ ಅಲ್ವೇ ಅಂತ ಅವರ ಪ್ರಶ್ನೆಗಳು. ಆಗ ಸ್ವಾಮಿಗಳು ಇದೇ ಉತ್ತರವನ್ನು ಹೇಳಿದರು. ರೋಚನಾರ್ಥಂ ಫಲಶ್ರುತಿ. ನೋಡಿ, ವೇದ ಏನು ಹೇಳ್ತಾ ಇದೆ ಅದರ ನಿರ್ಣಯ ಗೀತೆಯಲ್ಲಿ ಬಂದಿರೋದು. ಗೀತೆಯಲ್ಲಿ ಈ ರೀತಿ ಇದೆ ಅಂತ ಅದನ್ನು ಉಲ್ಲೇಖಿಸಿ, ಆಮೇಲೆ ರೋಚನಾರ್ಥಂ ಫಲಶ್ರುತಿ ಅಂತನ್ನುವ ಈ ಮಾತನ್ನು ಅವರು ಹೇಳಿದರು. ಇದನ್ನು ಕೇಳಿದ ಮೇಲೆ ಓಹ್, ನಾವು ಅಂದ್ಕೊಂಡ ಹಾಗಿಲ್ಲ ಹಿಂದೂ ಧರ್ಮ, ಇದನ್ನು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಬೇಕಿದೆ ಅಂತ ಅಂದ್ಕೊಂಡು ಅವರು ಹೋದರು, ಅದು ಬೇರೆ. ಆದರೆ ಕೇವಲ ಮೇಲುನೋಟದ ಅಧ್ಯಯನದಿಂದ ವೇದದ ಬಗ್ಗೆನೇ ನಮಗೆ ಡೌಟು. ಆ ವೇದದ ಕಥೆಗಳು ಒಂದಕ್ಕಿಂತ ಒಂದು ವಿಚಿತ್ರ. ಅಪಾಲ ಅಂತ ಯಾರೋ ಒಬ್ಬಳು ಇದ್ಲು, ಹೆಸರು ಮಾತ್ರ ಅಪಾಲ, ಬಹಳ ಸುಂದರಿ ಅಂತ. ಅವಳು ಅತ್ಯಂತ ಕುರೂಪಿಯಾಗಿ ಇದ್ಲು. ವಾರಗೆಯ ಹೆಣ್ಣು ಮಕ್ಕಳೆಲ್ಲ ಎತ್ತರಕ್ಕೆ ಏರಿ ಗಂಡ ಮನೆ ಮಕ್ಕಳು ಅಂತ ಸುಖವಾಗಿರಬೇಕಾದ್ರೆ ಇವಳು ಯೌವನದ ಯಾವ ವಿಕಾರವೂ ಆಗದೆ ತಿರುಗಾಡ್ಕೊಂಡಿದ್ಲು. ತಂದೆಯ ಹತ್ತಿರ ದುಃಖದಿಂದ ಹೇಳಿದಳು. ಆ ತಂದೆ ಇವಳಿಗೆ ಇಂದ್ರನನ್ನು ಸೋಮರಸದಿಂದ ಆರಾಧನೆ ಮಾಡುವಂತಂದ. ಅವಳೇನು ಮಾಡಿದಳು? ಪಾತ್ರೆ ಇಲ್ಲ ಅವಳಿಗೆ, ಹಲ್ಲಿನಲ್ಲಿ ಸೋಮರಸದ ಬಳ್ಳಿಯನ್ನು ಕಚ್ಚಿ ಈ ಬಾಯೇ ಪಾತ್ರೆ ಅಂತ ಇಂದ್ರನಿಗೆ ಅರ್ಪಣೆ ಮಾಡಿದಳು. ಇಂದ್ರ ಅದನ್ನು ಪ್ರೀತಿಯಿಂದ ಸ್ವೀಕರಿಸಿದ. ಅವಳನ್ನು ಚಲುವಾಂತ ಚಲುವೆಯನ್ನಾಗಿ ಮಾಡಿದ. ಇದು ಕಥೆ. ಸೌಂದರ್ಯಕ್ಕಾಗಿ ಮಾಡಿದ ಆರಾಧನೆ ಇದು. ಅಲ್ಲಿಗೆ ಮುಗಿತು ಕಥೆ. ಮುಂದೇನು? ಈ ತರಹ ಮೇಲುನೋಟದ ಅರ್ಥ. ಅದಕ್ಕೆ ಸಾಯಣ ಅವನನ್ನು ಆಧರಿಸಿ ವಿಂಟರ್ನಿಟ್ಸು, ಆಮೇಲೆ ಮ್ಯಾಕ್ಸ್ ಮುಲ್ಲರ್, ಆಮೇಲೆ ಗ್ರಿಫಿತ್, ಇವರೆಲ್ಲ ಮಾಡಿದ ಅರ್ಥಗಳು. ಅವರು ಮಾಡಿದ ಅರ್ಥಗಳನ್ನು ಓದಿ ವೇದ ಹೀಗೆ ಅಂತ ಚಿಂತನೆ ಮಾಡೋದು ಒಂದು ಫ್ಯಾಷನ್ ಆಗಿ ಹೋಗಿದೆ. ಅವರಿಗೆ ಇದನ್ನು ಹೇಳಬೇಕು. ವೇದದ ಇಂಟೆನ್ಷನ್ ಹಾಗಲ್ಲ. ದೇವರನ್ನು ಹೊಂದಿ ಜೀವನ ವಿಕಾಸ ಅನ್ನೋದು ವೇದದ ಇಂಟೆನ್ಷನ್. ದಾರಿಯಲ್ಲಿ ಈ ತರಹದ ಗುರಿಗಳು, ದಾರಿಯಲ್ಲಿ ಈ ತರಹದ ಉದ್ದೇಶಗಳು ಇರ್ತವೆ ಅನ್ನೋದು ಅವ್ರಿಗೆ ಹೇಳಬೇಕಾದದ್ದು. ಅದಕ್ಕೆ ರೋಚನಾರ್ಥಂ ಫಲಶ್ರುತಿ. ಹಾಗಾದರೆ ವೇದವನ್ನು ಸರಿಯಾಗಿ ಅರ್ಥೈಸಿಕೊಳ್ಳದೆ ವೇದವನ್ನು ಓದಿದರೆ ಈ ತರಹದ ಫಲಿತಾಂಶ ಆಗತ್ತೆ. ವೇದವನ್ನು ಓದಿದಾಗ ನಮಗೆ ಯಾಕೆ ಸರಿಯಾಗಿ ಅರ್ಥ ಆಗಲ್ಲ ಅಂತ ಪ್ರಶ್ನೆ. ಅದಕ್ಕೆ ಮನೋದೋಷಗಳು ಏನೇನು ಅನ್ನೋದನ್ನು ಆಚಾರ್ಯರು ಪಟ್ಟಿ ಮಾಡಿದ್ರು. ನಮ್ಮ ಮನೋದೋಷದಿಂದ ವೇದ ನಿಜವಾದ ಅರ್ಥವನ್ನು ಹೇಗೆ ಕಳ್ಕೊಳ್ಳುತ್ತೆ ಅಂತ ಅವರೊಂದು ಲಿಸ್ಟ್ ಮಾಡಿದ್ರು. ಅದನ್ನು ನಾವಿಲ್ಲಿ ನೋಡಿದ್ದು. ಹೀಗಾಗಿ ನಮ್ಮ ಮನೋದೋಷದಿಂದ ವೇದ ತಪ್ಪರ್ಥ ಆಗ್ತಾ ಇದೆ. ಕರ್ಮ ಅಕರ್ಮ ವಿಕರ್ಮ ಅನ್ನೋದು ವೇದವನ್ನು ವ್ಯಾಖ್ಯಾನ ಮಾಡುವ ಧರ್ಮಗ್ರಂಥಗಳ ಅಂತಿಮ ಉದ್ದೇಶ. ವೇದದ ಅಂತಿಮ ಉದ್ದೇಶ ಹಾಗಲ್ಲ. ವೇದದ ಅಂತಿಮ ಉದ್ದೇಶ ದೇವರನ್ನು ಕುರಿತು ಹೇಳುವಂಥದ್ದು. ವೇದದ ಅಂತಿಮ ಉದ್ದೇಶ ಜೀವನಿಗೆ ಅತ್ಯುನ್ನತ ಮಟ್ಟದ ಆನಂದವೆನಿಸಿದ ಮೋಕ್ಷಾನಂದವನ್ನು ಕೊಡೋದೇನಿದೆ ಅದು ಉದ್ದೇಶ. ಇದೆಲ್ಲ ದಾರಿ. ಯ ಆಶು ಹೃದಯ ಗ್ರಂಥಿಂ ನಿರ್ಜಿಹೀರ್ಷು ರಥಾತ್ಮನಃ ವಿಧಿನೋಪಚರೇ ದೇವಂ ತಂತ್ರೋಕ್ತೇನ ಚಕೇತವಂ. ಯಾರು ಈ ವೇದದ ಅಧ್ಯಯನದ ಮೂಲಕ ಆತ್ಮನಃ ತನ್ನ ಹೃದಯ ಗ್ರಂಥಿಂ, ಹೃದಯದ ಬಂಧನವನ್ನು ನಿರ್ಜಿಹೀರ್ಷು ಕಳ್ಕೊಳ್ಬೇಕು ಅಂತ ಇಷ್ಟಪಡ್ತಾನೆ, ಮನಸ್ಸಿನ ಬಂಧನವನ್ನು ಕಿತ್ತೊಗಿಬೇಕು ಅಂತ ಇಷ್ಟಪಡ್ತಾನೆ, ಅವನು
ವಿಧಿನ ವಿಧಿಬದ್ಧವಾಗಿ ತಂತ್ರೋಕ್ತೇನ ತಂತ್ರಶಾಸ್ತ್ರದಲ್ಲೇ ಹೇಳಿದಂತೆ ನಾರಾಯಣನನ್ನು ಚಿಂತಿಸಬೇಕು. ತಂತ್ರ ಅಂದರೆ ವೇದಾನುಸಾರಿಯಾದ ತಂತ್ರ. ಆ ತಂತ್ರ 1000 ಇದೆ. ಯಾಮಲ ತಂತ್ರಗಳುಂಟು, ಡಾಮರ ತಂತ್ರಗಳುಂಟು, ಅದೆಲ್ಲ ಭೀಕರ. ಭೂತ ಡಾಮರ ತಂತ್ರ, ಯಾಮಲ ತಂತ್ರ, ಅವುಗಳಲ್ಲೂ ಏನೇನೇನೇನೇನೋ ಪ್ರಯೋಗಗಳೆಲ್ಲ ಇದೆ. ಅಘೋರಿಗಳು, ಆನಂದ ಮಾರ್ಗಿಗಳು, ಅವರು ಇವರು ಎಲ್ಲರೂ ಅದನ್ನು ಅನುಸರಿಸ್ತಾರೆ. ಆ ಎಲ್ಲ ತರಹದ ಶಾಸ್ತ್ರಗಳನ್ನು ತಂತ್ರ ಅಂತ ಇಲ್ಲಿ ಕರೆದಿಲ್ಲ. ವೈದಿಕವಾದ ತಂತ್ರವನ್ನು ಇಲ್ಲಿ ಹೇಳಿರೋದು. ಏಕೆಂದರೆ ಎಲ್ಲ ಈ ಬುದ್ಧಿಲದ್ದಿ ಜೀವಿಗಳಿದ್ದಾರಲ್ಲ, ಬುದ್ಧಿಜೀವಿಗಳು ಅಂದರೆ ಬುದ್ಧಿ ಇಲ್ಲದ ಜೀವಿಗಳು ಅಂತ. ಈ ದೇವಾನಾಂ ಪ್ರಿಯ ಅಂತ ಹೇಳಿದರೆ ದಡ್ಡ ಅಂತ. ದೇವರು ಮಾತ್ರ ಪ್ರೀತಿಸ್ಲಿಕ್ಕಾಗೋದು, ಇನ್ಯಾರಿಗೂ ಆಗಲ್ಲ. ದೇವಾನಾಂ ಪ್ರಿಯ ಅಂತ. ಅತ್ಯಂತ ಪಾಪಿಷ್ಠರಾದವರನ್ನು ಪುಣ್ಯಜನ ಅಂತ ಕರೀತಾರೆ ತಮಾಷೆಗೆ. ಹಾಗೆ ಬುದ್ಧಿಜೀವಿಗಳು ಅಂತ ಅವರು ವೇದದಲ್ಲಿ ಇರುವ ಅಸಮಾನತೆಯನ್ನು, ವೇದದಲ್ಲಿ ಇರುವ ಮತ್ತು ತಂತ್ರಶಾಸ್ತ್ರದಲ್ಲಿ ಇರುವ ಅಸಮರ್ಪಕತೆಯನ್ನು ಮನಗಂಡು ಬುದ್ಧ ಮತ್ತು ಬೌದ್ಧರು ಅದರಿಂದ ಹೊರತಾದ ಮಾರ್ಗವನ್ನು ನಿರ್ಮಾಣ ಮಾಡಿದ್ರು ಅಂತ ಅವ್ರ ತಲೆಗೆ ಅದು ಯಾವುದರಿಂದ ಹೊಡಿಬೇಕು ಗೊತ್ತಿಲ್ಲ. ಬೌದ್ಧರಲ್ಲಿ ಇರುವಷ್ಟು ಅಭಿಚಾರ ಪ್ರಕ್ರಿಯೆ ಜಗತ್ತಿನಲ್ಲಿ ಇನ್ನೊಂದು ಕಡೆ ಇಲ್ಲ. ಟಿಬೇಟ್ನ ತಂತ್ರ ಇದೆ, ಕುತೂಹಲ ಇದ್ದವರು ಓದಬಹುದು, ಡೌನ್ಲೋಡ್ ಮಾಡಲಿಕ್ಕೆ ಸಿಗತ್ತೆ. ಈಗ ಮೊದಲಾದರೆ ಬಹಳ ಕಷ್ಟ. ಟಿಬೇಟ್ನ ತಂತ್ರ ಇದೆ. ಆಮೇಲೆ ಮುಸಲ್ಮಾನರಲ್ಲಿ ಇರುವಷ್ಟು ಮಾಟ ಮದ್ದು ಅಭಿಚಾರ ಪ್ರಯೋಗ ಜಗತ್ತಲ್ಲಿ ಇನ್ನೆಲ್ಲೂ ಇಲ್ಲ. ಇವರೆಲ್ಲರೂ ಒಂದೇ ಸಮ ಮಾಟ ಮದ್ದುಗಳನ್ನು ಪ್ರಯೋಗ ಮಾಡ್ತಾರೆ, ಥರಥರದ ಔಷಧಗಳನ್ನು ಪ್ರಯೋಗ ಮಾಡ್ತಾರೆ. ಅವರಲ್ಲಿ ಇರುವಷ್ಟು ವೈದಿಕರಲ್ಲಿ ಏನೂ ಇಲ್ಲ. ಇವತ್ತು ಬಹಳ ಜನ ಮುಸಲ್ಮಾನ ತಂತ್ರಶಾಸ್ತ್ರಿಗಳ ಮೊರೆ ಹೋಗ್ತಾರೆ. ಅದರಿಂದಾಗಿ ಅಲ್ಲಿ ಬೇಗ ಕೆಲಸ ಆಗತ್ತೆ. ಅದು ಮಾತ್ರ 11 ದಿವಸದಲ್ಲಿ 8 ದಿವಸದಲ್ಲಿ ಇಂತೆಲ್ಲ ಕೊಡ್ತಾರಲ್ಲ, ಅದರಲ್ಲಿ ಕೆಲವು ಸತ್ಯ ಇದೆ. ಯಾಕೆಂದರೆ ಬೇಗ ಸಿದ್ಧಿ ಆಗುತ್ತೆ. ಅವರು ಆ ತಂತ್ರಗಳನ್ನೆಲ್ಲ ತಂತ್ರ ಅಂತ ಇಲ್ಲಿ ಕರೆದಿಲ್ಲ. ವೇದದಲ್ಲಿ ಉಕ್ತವಾದ ತಂತ್ರಗಳನ್ನು ಮಾತ್ರ. ತಂತ್ರ ಅಂದರೆ ಅದರ ವ್ಯಾಪ್ತಿಯ ಪರಿಚಯ ಬಹಳ ಕಠಿಣ. ಅಘೋರ ತಂತ್ರ ಇದೆ, ವಾಮತಂತ್ರಗಳಿದೆ, ಭೀಕರವಾದ ತಂತ್ರಗಳೆಲ್ಲ ಉಂಟು. ಯಾಕೆ ನಿಮಗೆ ಹೇಳ್ತಾ ಇದ್ದೇನೆ ಅಂತಂದರೆ, ಒಬ್ಬ ತಂತ್ರದ ಕಡೆಗೆ ಯಾಕೆ ಹೋಗ್ತಾನೆ, ಶಾರ್ಟ್ಕಟ್ ಯಾರಿಗೆ ಬೇಕಿರುತ್ತೆ ಅವನು ತಂತ್ರದ ಮೊರೆ ಹೋಗ್ತಾನೆ. ಆ ತಂತ್ರ ಅನ್ನೋದು ವೈದಿಕದ್ದು ಅಂತ ಯಾವುದೂ ಇಲ್ಲ. ವೈದಿಕವಾದ ತಂತ್ರ ಅಂದರೆ ಪಂಚರಾತ್ರ. ಆ ಪಂಚರಾತ್ರದಲ್ಲೇ ಹೇಳಿದ್ದು ಬಹಳ ಸೌಮ್ಯ. ಇವತ್ತು ದೇವಸ್ಥಾನಗಳಲ್ಲೆಲ್ಲ ಆಚರಣೆಯಲ್ಲಿರೋದು ಆ ಪಂಚರಾತ್ರದ ಬೇರೆ ಬೇರೆ ಸಂಹಿತೆಗಳಲ್ಲಿ ಬಂದ ವಿಧಾನಗಳು. ಅಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಆದರೆ ಉಗ್ರತಂತ್ರಗಳಿರುತ್ತಲ್ಲ, ಅದು ಶಕ್ತಿಪೀಠ ಇತ್ಯಾದಿಗಳಲ್ಲಿ ಉಗ್ರತಂತ್ರ ಇರುತ್ತೆ. ಅದನ್ನೆಲ್ಲ ತಂತ್ರಶಾಸ್ತ್ರ ಅಂತ ಭಾಗವತ ಕರೆದಿಲ್ಲ. ಭಾಗವತ ತಂತ್ರ ವಿಧಿನೋಕ್ತೇನ ಅಂತ ಹೇಳಿ ತಂತ್ರೋಕ್ತೇನ ವಿಧಿನ ಅಂತನ್ನೋದು ಪಂಚರಾತ್ರವನ್ನು ಮಾತ್ರ ಇಟ್ಕೊಳ್ಬೇಕು, ಸಾಮಾನ್ಯ ತಂತ್ರವನ್ನು ಇಟ್ಟುಕೊಳ್ಳಬಾರದು. ಅದರಿಂದ ಆರಾಧನೆ ಮಾಡಬೇಕು. ಲಬ್ಧ್ವಾ ಚಾವ್ಯಗ್ರಮಾಚಾರ್ಯಂ ತೇನ ಸಂದರ್ಶಿತಾಗಮಃ ಮಹಾಪುರುಷಮಭ್ಯರ್ಚೇತ್ ಮೂರ್ತ್ಯಾಭಿಮತಯಾತ್ಮನಃ. ಅವ್ಯಗ್ರಂ ಆಚಾರ್ಯಂ ಲಬ್ಧ್ವಾ. ಟೆನ್ಷನ್ ಮಾಡ್ಕೋಬಾರದು ಯಾವುದಕ್ಕೂ ಕೂಡ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ರು, ಟೆನ್ಷನ್ ಲೆಸ್ ಆದ ಆಚಾರ್ಯರನ್ನು ಅಂತ ಅರ್ಥ ಅಲ್ಲ, ಟೆನ್ಷನ್ ಲೆಸ್ ಆಗಿ ಅಂತ ಕ್ರಿಯಾವಿಚೇತನ. ಅವ್ಯಗ್ರತ್ವೇನ ಆಚಾರ್ಯಂ ಲಬ್ಧ್ವಾ, ಯಾವುದಕ್ಕೂ ಅವಸರ ಮಾಡಬಾರದಂತೆ.
ಯಾವುದಕ್ಕೂ ಅವಸರ ಮಾಡಬಾರದು. ಇವತ್ತೇ ಆಗ್ಬಿಡ್ಬೇಕು, ಇವತ್ತೇ ಮೋಕ್ಷ ಸಿಗಬೇಕು ಅಂತ ಹೋಗಬಾರದು. ಓಶೋ ಆ ತರಹದ ಅಮೇರಿಕನ್ ಮೆಂಟಾಲಿಟಿಯನ್ನು ತಮಾಷೆ ಮಾಡ್ತಾನೆ. ನೀವು ಧ್ಯಾನವನ್ನು ಪ್ರೀತಿಸಿ, ವಿನಃ ಗುರುಗಳೇ ಇಷ್ಟು ದಿವಸ ಧ್ಯಾನ ಮಾಡಿದ್ರೆ ಎಷ್ಟು ದಿವಸದಲ್ಲಿ ನಮಗೆ ಧ್ಯಾನ ಸಿದ್ಧಿ ಆಗುತ್ತೆ ಅಂತ ಕೇಳ್ತಾರಂಥವ್ರು. ಗೊತ್ತಿಲ್ಲ, ಯಾರ್ಯಾರಿಗೆ ಹೇಗೋ ಗೊತ್ತಿಲ್ಲ. ನೀವು ಮುಂದುವರ್ಕೊಂಡು ಹೋಗಿ ನೋಡಿ, ಟಾರ್ಗೆಟ್ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಒಂದು ತಿಂಗಳಲ್ಲಿ ಆ ತರಹ ಟಾರ್ಗೆಟ್ ಫಿಕ್ಸ್ ಮಾಡ್ಕೊಳ್ಳೋದಾಗಿದ್ದಿದ್ರೆ ಎಷ್ಟು ಜನ ವಾಲ್ಮೀಕಿಗಳು, ಎಷ್ಟು ಜನ ವ್ಯಾಸರು ಬಂದ್ಬಿಡ್ಬೇಕಿತ್ತು. ಯಾವುದೇ ಒಂದು ಸಂಸ್ಥೆಯಿಂದ ಆ ತರಹ ಒಬ್ಬ ದೊಡ್ಡ ಕವಿ ಬೇಡ, ಇವರೆಲ್ಲ ಬಿಟ್ಬಿಡಿ, ಕಾಳಿದಾಸನಂತಹ ಒಬ್ಬ ಕವಿಯನ್ನು ಪ್ರೊಡ್ಯೂಸ್ ಮಾಡಿಬಿಡ್ಲಿ. ಇಷ್ಟೆಲ್ಲ ಶಾಸ್ತ್ರಗಳಿದೆ, ಇಷ್ಟೆಲ್ಲ ಕಾಲೇಜುಗಳಿದೆ, ಇಷ್ಟೆಲ್ಲ ಶಾಲೆಗಳಿದೆ, ಇಷ್ಟೆಲ್ಲ ಅಕಾಡೆಮಿಗಳಿದೆ, ಇಷ್ಟೆಲ್ಲ IITಗಳಿದೆ. ಇವರೆಲ್ಲ ಒಬ್ಬ ಕಾಳಿದಾಸನನ್ನು ಸೃಷ್ಟಿ ಮಾಡಲಿ ಸಾಕು, ಇನ್ನು ಆಮೇಲೆಲ್ಲ ನೋಡ್ಕೋಣ. ಒಬ್ಬ ಋಷಿಯನ್ನು ಸೃಷ್ಟಿ ಮಾಡಲಿ ನೋಡೋಣ. ಇಷ್ಟೆಲ್ಲ ಲ್ಯಾಂಡ್ ಮಾರ್ಕ್ ಇದೆ, ಅದಿದೆ, ಇದಿದೆ. ಅದಕ್ಕೆ ಮೊದಲು ವ್ಯಗ್ರತಾ ಇರಬಾರದು. ಸಾಧಕನಾದವನಿಗೆ ಶಾಂತ ಮನಸ್ಕತೆ. ಅಲ್ಲ, ಹೋಗಲಿ ಬಿಡಿ, ವಿದೇಶದಲ್ಲಿ ಯಾರ್ಯಾರನ್ನ ಅಧ್ಯಯನ ಮಾಡ್ತಾರಲ್ಲ ಅವರೆಲ್ಲ ಕಾಲೇಜಿನಿಂದ ಆಚೆ ಇದ್ದವರೇ. ನೊಬೆಲ್ ಪ್ರೈಸ್ ಬಂದ ಸಾಹಿತಿಗಳು ಯಾರೂ ಕೂಡ ಕಾಲೇಜಿನಲ್ಲಿ ನಿರ್ಮಿತರಾದವರಲ್ಲ, ಪ್ರಚಲಿತ ವ್ಯವಸ್ಥೆಗೆ ಸಡ್ಡು ಹೊಡೆದವರೇ. ಆಲ್ಬರ್ಟ್ ಕಮು ಇರಬಹುದು, ಜೀನ್ ಪಾಲ್ ಸಾರ್ತ್ರ್, ಎಷ್ಟು ಜನ ಲಿಸ್ಟ್ ಇದೆ. ನೊಬೆಲ್ ಪ್ರೈಸ್ ವಿನ್ನರ್ಸ್ ಅಂತ ಯಾರಿದ್ದಾರೆ ಅವರು ಯಾರೂ ಕೂಡ ಕಾಲೇಜಿನಿಂದ ಬಂದವರಲ್ಲ. ಅದರಿಂದಾಗಿ ಅವ್ಯಗ್ರತ್ವೇನ ಅಂದರು ಆಚಾರ್ಯರು. ಸಾವಧಾನದಿಂದ ಗುರುಗಳ ಬಳಿ ಹೋಗಬೇಕು. ಮೊದಲು ಇವರನ್ನು ಉಪಾಧ್ಯಾಯರು ಅಂತ ಸ್ವೀಕಾರ ಮಾಡಬೇಕು. ಪರೀಕ್ಷೈವ ಗುರು ಶಿಷ್ಯಂ ಶಿಷ್ಯೋಪಿ ಗುರು ಮಾವ್ರಜೇತ್ ಅನ್ಯಥಾ ನರಕಾಯೈವ ಪ್ರಾಯಶ್ಚಿತ್ತಂ ಗುರೋಸ್ತಥಾ ಇತಿ ಚ. ಗುರು ಶಿಷ್ಯನನ್ನು ಪರೀಕ್ಷೆ ಮಾಡಬೇಕು. ಎಂತೆಂಥವ್ರಿಗೋ ವಿದ್ಯೆ ಕೊಟ್ಟುಬಿಡೋದಲ್ಲ. ತೀರ ರಹಸ್ಯವಾದ ವಿದ್ಯೆಯನ್ನು ತಗೋ ಅಂತ ಕಾಸಿಗೊಂದು ಕುದುರಿಗೊಂದು ಮಾರ್ಕೊಳ್ಳೋನು ಅಲ್ವೇ ಅಲ್ಲ. ಪರೀಕ್ಷೈವ ಗುರು ಶಿಷ್ಯಂ. ಆಮೇಲೆ ಶಿಷ್ಯೋಪಿ ಗುರು ಮಾವ್ರಜೇತ್. ಶಿಷ್ಯನು ಕೂಡ ಗುರುಗಳನ್ನು ಪರೀಕ್ಷೆ ಮಾಡಬೇಕು. ಶಿಷ್ಯ ಗುರುಗಳನ್ನು ಪರೀಕ್ಷೆ ಮಾಡದೆ ಹೋದರೆ ಅವನಿಗೆ ಎಕ್ಸ್ಕ್ಯೂಸ್ ಇದೆ, ದೇವರು ಬೇರೆ ದಾರಿಯಲ್ಲಿ ತಗೊಂಡು ಹೋಗ್ತಾನೆ. ಆದರೆ ಅಯೋಗ್ಯನಾದ ಶಿಷ್ಯನನ್ನು ಗುರು ಸ್ವೀಕಾರ ಮಾಡಬಾರದು. ಯಾರು ಅಯೋಗ್ಯ ಇರ್ತಾನೆ, ಯಾರು ಲೋಕಕಂಟಕನಿರ್ತಾನೆ, ಯಾರು ಮೋಸವೇ ಜೀವನದ ಉದ್ದೇಶ ಆಗಿರುತ್ತೆ, ಅವನಿಗೆ ಉಪದೇಶ ಮಾಡಿದ್ದಕ್ಕಾಗಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅನ್ಯಥಾ ನರಕಾಯೈವ ಪ್ರಾಯಶ್ಚಿತ್ತಂ ಗುರೋಸ್ತಥ. ಅದರಿಂದಾಗಿ ಗುರುಗಳನ್ನು ಶಿಷ್ಯ ಪರೀಕ್ಷಿಸದೇ ಇರಬಾರದು, ಶಿಷ್ಯರನ್ನು ಗುರುಗಳು ಪರೀಕ್ಷಿಸದೇ ಇರಬಾರದು. ಪರೀಕ್ಷಿಸಿ ಸ್ವೀಕಾರ ಮಾಡಬೇಕು. ಆ ರೀತಿ ನಾನು ಪರೀಕ್ಷೆ ಮಾಡಿದೆ ಅಂತ ಎದೆ ತಟ್ಟಿ ಹೇಳಿಕೊಳ್ಳುವವ ಒಬ್ಬನೇ ಒಬ್ಬ. ಅಂದರೆ ಗ್ರಂಥದಲ್ಲಿ ಬರೆದದ್ದು ಒಬ್ಬ ಅಭಿನವಗುಪ್ತ. ನಾನು ಬಹಳ ಜನ ಗುರುಗಳನ್ನು ಪರೀಕ್ಷೆ ಮಾಡಿದ್ದೇನೆ, ಅವರನ್ನು ಉಪಾಧ್ಯಾಯರು ಅಂತ ಸ್ವೀಕಾರ ಮಾಡಿ ಮುಂದೆ ಹೋಗಿದ್ದೇನೆ ಅಂತ ಹೇಳ್ತಾನೆ. ಇನ್ನು ಆ ತರಹ ಗುರುಗಳನ್ನು ನಿರಂತರವಾಗಿ ಪ್ರತ್ಯಕ್ಷ ಪರೋಕ್ಷವಾಗಿ ಪರೀಕ್ಷೆ ಮಾಡಿದವರು ತ್ರಿವಿಕ್ರಮ ಪಂಡಿತರು. ಅದರಿಂದಾಗಿ ಗುರುಗಳನ್ನು ಪರೀಕ್ಷೆ ಮಾಡಬೇಕು. ಮಾಡೋದು ಹೇಗೆ? ಭಾಷೆಯನ್ನು ಕಲಿಯೋದು ಮುಖ್ಯ. ಭಾಷೆಯನ್ನು ಕಲಿತ ಮೇಲೆ ಇವರು ಹೇಗೆ ಚಿಂತನೆ ಮಾಡ್ತಾ ಇದ್ದಾರೆ, ಇವರ ಚಿಂತನೆಯಲ್ಲಿ ದೈನಂದಿನ ಜೀವನದ ಇನ್ಫ್ಲುಯೆನ್ಸ್ ಹೇಗಿದೆ, ಶಾಸ್ತ್ರದ ಇನ್ಫ್ಲುಯೆನ್ಸು ಇವರ ದೈನಂದಿನ ಜೀವನದ ಮೇಲೆ ಹೇಗಿದೆ, ಹೀಗೆಲ್ಲ ಪರೀಕ್ಷೆ ಮಾಡಿ ಹೊರಡಬೇಕು. ಇಲ್ಲವೇ ಯೋಗ್ಯರು
ಇವರು ಹೇಳೋಷ್ಟು ಆಚರಣೆ ಇವ್ರಿಗೆ ಆಗ್ತಾ ಇಲ್ಲ ಅಂತಂದಾಗ ತಟಸ್ಥವಾಗಿ ನಿಂತು ಮುಂದೆ ಹೋಗಬೇಕು. ಅವ್ರಿಗೆ ಅವಮಾನ ಬೈಯೋದು ಅವೆಲ್ಲ ಇಲ್ಲ. ಅದು ಮೊನ್ನೆ ನಾವು ನೋಡೋದು, ಈ ಗುರುಗಳು ಅಲ್ಲಿಂದ ಮುಂದೆ ಹೋಗಬೇಕು, ಅಲ್ಲಿಯೇ ನಿಂತು ಬಿಡಬಾರ್ದು. ಅದು ಮೊನ್ನೆಯೋ ಅದ್ರ ಮೊನ್ನೆಯೋ ಬಂತು. ಈ ರೀತಿ ಇರಬೇಕು. ಹೀಗೆ ಇದ್ದು ಶುಚಿ ಸಮ್ಮುಖ ಆಸೀನ ಪ್ರಾಣ ಸಂಯಮನಾದಿಭಿ ಪಿಂಡಂ ವಿಶೋಧ್ಯ ಸನ್ಯಾಸಕೃತ ರಕ್ಷೋರ್ಚಯೇದ್ಧರಿಂ. ಶುಚಿ ಸಮ್ಮುಖ ಆಸೀನ, ದೇವರು ನನ್ನೆದುರುಗಡೆ ಕುಳಿತಿದ್ದಾನೆ ಅಂತ ಚಿಂತಿಸಿ ಪ್ರಾಣಾಯಾಮ ಮೊದಲಾದವುಗಳಿಂದ ದೇಹವನ್ನು ಪವಿತ್ರಗೊಳಿಸೋದೇ ಪ್ರಾಣಾಯಾಮದ ಉದ್ದೇಶ. ಪಿಂಡಂ ಸಂಶೋಧ್ಯ ಸನ್ಯಾಸಕೃತ ರಕ್ಷ, ಒಳ್ಳೆಯ ನ್ಯಾಸ ಅಂಗನ್ಯಾಸ ಕರನ್ಯಾಸವನ್ನು ಮಾಡಲೇಬೇಕು. ಅಂಗನ್ಯಾಸ ಕರನ್ಯಾಸವನ್ನು ಮಾಡಿಕೊಳ್ಳುವ ಮೂಲಕ ಧ್ಯಾನದ ರಕ್ಷಣೆ ಅದು. ಅಂಗನ್ಯಾಸ ಕರನ್ಯಾಸ ಮಾಡಿಕೊಳ್ಳೋದರ ಉದ್ದೇಶ ಏನು ಅಂತಂದರೆ, ಧ್ಯಾನ ಅಟ್ಲೀಸ್ಟ್ ಸ್ವಲ್ಪವಾದರೂ ಬರಲಿ ಅಂತ. ಆ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿಕೊಂಡು ದೇವರನ್ನು ಪೂಜಿಸಬೇಕು. ಸರಿ, ಎಲ್ಲೆಲ್ಲಿ ಪೂಜಿಸಬೇಕು? ಅರ್ಚಾದೌ ಹೃದಯೇವಾಪಿ ಯಥಾ ಲಬ್ಧೋಪಚಾರಕೈ ದ್ರವ್ಯಕ್ಷಿತ್ಯಾತ್ಮಲಿಂಗಾನಿ ನಿಷ್ಪಾದ್ಯ ಪ್ರೋಕ್ಷ ಚಾಸನಂ. ಅರ್ಚಾದವು ಪ್ರತಿಮೆಯಲ್ಲೇ ಆಗಿರಬಹುದು, ಹೃದಯದಲ್ಲೇ ಆಗಿರಬಹುದು. ಆ ಅರ್ಚಾ ಅಂತಂದರೆ ಪ್ರತಿಮೆ ಅಂತ. ಪ್ರತಿಮೆಯಲ್ಲಿ ದ್ರವ್ಯ ಪ್ರತಿಮೆ ಇದೆ, ಕ್ಷಿತಿ ಪ್ರತಿಮೆ ಇದೆ, ಆತ್ಮ ಪ್ರತಿಮೆ ಇದೆ. ಇವುಗಳನ್ನು ನೋಡಿಕೊಳ್ಳಬೇಕು. ಏನು ಹೀಗಂದರೆ, ಪ್ರತಿಮೆಯ ಬಗ್ಗೆ ಬಹಳ ಹೇಳಲಿಕ್ಕಿದೆ. ಅದನ್ನು ನಾವು ನಾಳೆ ನೋಡೋಣ. ಇವತ್ತು ರಾಘವೇಂದ್ರ ಸ್ವಾಮಿಗಳ ಪುಣ್ಯ ದಿನ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳನ್ನು ಒಮ್ಮೆ ಭಕ್ತಿಯಿಂದ ನೆನೆದು ಅವರ ಸೌಜನ್ಯ, ಅವರ ಶಿಷ್ಯ ಪ್ರೀತಿ, ಅವರ ಗ್ರಂಥನಿಷ್ಠೆ ಇವುಗಳನ್ನು ನೆನೆಯೋಣ. ಅವರನ್ನು ನಿಜವಾಗಿ ಚಿಂತನೆ ಮಾಡಬೇಕಾದದ್ದು ಹೇಗೆ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ರಾಘವೇಂದ್ರರೇ, ನಿಮ್ಮನ್ನು ಚಿಂತಿಸೋದು ವೇದ ಶಾಸ್ತ್ರದ ಜ್ಞಾನಕ್ಕಾಗಿ. ರಾಘವೇಂದ್ರ ಸ್ವಾಮಿಗಳಿಗೆ ಪರಮ ಪ್ರೀತಿಯಾಗೋದು ಅಲ್ಲಿ. ಅವರ ಗ್ರಂಥಗಳಲ್ಲಿ 700 ವರ್ಷ ಇರ್ತಾರೆ ಅಂತ ಹೇಳಿ ಚಿಂತನೆ ಇದೆ. ಇಲ್ಲಿ ನೆರೆದಿರುವವರಿಗೆ ಅನೇಕ ಜನರಿಗೆ ಗೊತ್ತಿರುತ್ತೆ. ಅವತಾರ ಸ್ತುತಿ ಅಂತ ಹೇಳಿ ಅವರದ್ದು ಒಂದು ಚಿಂತನೆಯನ್ನು ಇಟ್ಟಿದ್ದೇನೆ. ಅದನ್ನು ನೋಡಿ ಅದನ್ನು ದಿವಸದ ಪಾರಾಯಣ ಮಾಡಿಕೊಂಡ್ರೆ ಬಹಳ ಸೊಗಸು. ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೊತೆಯಲ್ಲೇ ಇರ್ತಾರೆ. ದೇವರ 8 ಅವತಾರಗಳನ್ನು ಸ್ತೋತ್ರ ಮಾಡಿದ್ದಾರೆ. ಬಹಳ ವಿಭಿನ್ನವಾದ ದರ್ಶನ. ಆ ರಾಘವೇಂದ್ರ ಸ್ವಾಮಿಗಳು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರೋದು ಯಾವಾಗ ಅಂದರೆ, ಅವರ ಗ್ರಂಥಗಳನ್ನು ಚಿಂತನೆ ಮಾಡಿದಾಗ, ಅವರ ಗ್ರಂಥಗಳನ್ನು ಯಾವಾಗಲೂ ಚಿಂತನೆ ಮಾಡುವ ಶಕ್ತಿ ಕೊಡಲಿ ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರು ಯಾವಾಗಲೂ ನಮ್ಮ ಜೊತೆ ಇರಬೇಕು ಅಂತ ನಾವೆಲ್ಲರೂ ಅವರನ್ನೇ ಬೇಡಿಕೊಳ್ಳೋಣ ಅಂತ ಹೇಳ್ತಾ, ಅವರ ನೆನಪಿನಲ್ಲಿ ಈ ಚಿಂತನೆಯನ್ನು ದೇವರಿಗೆ ಅರ್ಪಣೆ ಮಾಡೋಣ. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಮ. ಕೃಷ್ಣಾರ್ಪಣಮಸ್ತು.